ನಮಸ್ತೆ ವಿದ್ಯಾರ್ಥಿಗಳೇ. ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಯೂಟ್ಯೂಬ್ ಆಧಾರಿತ ಆನ್ಲೈನ್ ತರಗತಿಯ ಈ ಒಂದು ಹೊಸ ಅಧಿವೇಶನಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಈ ಹಿಂದಿನ ಅಧ್ಯಾಯಗಳಲ್ಲಿ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂಥ ಹಲವಾರು ಅಧ್ಯಾಯಗಳನ್ನು ಅಧ್ಯಯನ ಮಾಡಿ ಆಗಿದೆ. ಇಂದಿನಿಂದ ನಾವು ಭಾರತದ ಇತಿಹಾಸದ ಮುಂದಿನ ಹಂತಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರುವ ಹಾಗೆ ನಮ್ಮ ದೇಶದ ಇತಿಹಾಸವನ್ನು ಅಧ್ಯಯನದ ಅನುಕೂಲದ ದೃಷ್ಟಿಯಿಂದ ಪ್ರಾಚೀನ ಭಾರತ, ಮಧ್ಯಕಾಲೀನ ಯುಗ ಹಾಗೂ ಆಧುನಿಕ ಯುಗ, ಪ್ರಾಚೀನ ಯುಗ, ಮಧ್ಯಕಾಲೀನ ಯುಗ ಹಾಗೂ ಆಧುನಿಕ ಯುಗ ಎಂಬ 3 ಹಂತಗಳಾಗಿ ವಿಂಗಡಣೆ ಮಾಡಿಕೊಂಡಿದ್ದೇವೆ. ಮೊದಲೇ ಹೇಳಿದಾಗೆ ಇದು ಅಧ್ಯಯನದ ಅನುಕೂಲದ ದೃಷ್ಟಿಯಿಂದ ಮಾಡಿದ್ದು. ಇತಿಹಾಸ ಅನ್ನೋದು ನಿರಂತರವಾದ ಪ್ರಕ್ರಿಯೆ, ಅದು ಮುಂದುವರಿತಾನೇ ಇದೆ. ಆದರೆ ಇಲ್ಲಿ ನಮ್ಮ ಅಧ್ಯಯನದ ದೃಷ್ಟಿಯಿಂದ ನಾವು ಈ ರೀತಿಯ ಒಂದು ವಿಭಜನೆಯನ್ನು ಅಥವಾ ವಿಂಗಡಣೆಯನ್ನು ಮಾಡಿಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ಇವತ್ತು ನಮ್ಮ ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ 5ನೇ ಅಧ್ಯಾಯ ಮಧ್ಯಕಾಲೀನ ಯುಗ. ಮಧ್ಯಕಾಲೀನ ಯುಗ ಅಂತ ಹೇಳುವಾಗ ಅದು ನಿಶ್ಚಿತವಾಗಿ ಯಾವ ವರ್ಷ ಆರಂಭವಾಯಿತು ಅಂತ ನಾವು ಹೇಳುವ ಹಾಗಿಲ್ಲ. ಆದರೂ ಕೆಲವೊಂದು ಬೆಳವಣಿಗೆಗಳು, ಇತಿಹಾಸದಲ್ಲಿ ಉಂಟಾದಂಥ ಬದಲಾವಣೆಗಳು ಅಥವಾ ಬೆಳವಣಿಗೆಗಳ ಆಧಾರದ ಮೇಲೆ ನಾವು ಇದನ್ನು ಹೇಳ್ತಾ ಇದ್ದೇವೆ. ಸಾಮಾನ್ಯವಾಗಿ ಭಾರತದ ಇತಿಹಾಸದಲ್ಲಿ ಮಧ್ಯಕಾಲೀನ ಯುಗ ಅಂತ ಹೇಳಿದರೆ ಮುಸ್ಲಿಂ ಆಧಿಪತ್ಯದ ಕಾಲ ಅಥವಾ ಭಾರತದ ಮೇಲೆ ಇಸ್ಲಾಂ ಧರ್ಮದ ಪ್ರಭಾವ. ನಮಗೆಲ್ಲ ಗೊತ್ತಿರುವ ಹಾಗೆ ಪ್ರವಾದಿ ಮಹಮ್ಮದರು ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದ ನಂತರ ನಮ್ಮ ಪಶ್ಚಿಮ ಏಷ್ಯಾ ಅಥವಾ ಅರೇಬಿಯಾ ಏನಿದೆ ಆ ಪ್ರದೇಶದಲ್ಲೆಲ್ಲ ಸಾಕಷ್ಟು ಬದಲಾವಣೆಗಳು ಉಂಟಾಗ್ತವೆ, ರಾಜಕೀಯ ಬದಲಾವಣೆಗಳು ಉಂಟಾಗ್ತವೆ. ಈ ಬದಲಾವಣೆಯ ಮುಂದುವರಿದ ಭಾಗವಾಗಿ ಅಲ್ಲಿನ ಕೆಲವೊಂದು ಸುಲ್ತಾನರು ಅಥವಾ ರಾಜರು ಬೇರೆ ಬೇರೆ ಪ್ರದೇಶಗಳಿಗೆ ತಮ್ಮ ಒಂದು ರೀತಿಯ ಸೈನಿಕ ಕಾರ್ಯಾಚರಣೆಯನ್ನು ಕೈಗೊಳ್ತಾರೆ. ಅದರಲ್ಲಿ ನಾನಾ ಉದ್ದೇಶಗಳಿದ್ದವು. ರಾಜಕೀಯವಾಗಿ ಅವರ ಪ್ರಭುತ್ವವನ್ನು ಸ್ಥಾಪಿಸುವುದಿರ್ಬೋದು, ಅಥವಾ ಬೇರೆ ಬೇರೆ ಪ್ರದೇಶಗಳ ಸಂಪತ್ತನ್ನು ಕೊಳ್ಳೆ ಹೊಡೆಯುವುದಿರ್ಬೋದು, ಅಥವಾ ಇಸ್ಲಾಂ ಧರ್ಮದ ಪ್ರಚಾರ ಇರ್ಬೋದು. ಎಲ್ಲ ವಿಚಾರಗಳನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಏನೇ ಇರಲಿ, ಇಲ್ಲಿ ನಾವು ಪ್ರಮುಖವಾಗಿ ಮಧ್ಯಕಾಲೀನ ಯುಗ ಅಂತ ಹೇಳುವಾಗ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ನಮಗೆಲ್ಲ ಗೊತ್ತಿರುವ ಹಾಗೆ ಉತ್ತರ ಭಾರತದಲ್ಲಿ ಉಂಟಾದಂಥ ರಾಜಕೀಯ ಬದಲಾವಣೆ, ಹರ್ಷವರ್ಧನನ ಮರಣದ ನಂತರ ಉತ್ತರ ಭಾರತದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ. ಹರ್ಷವರ್ಧನನು ಉತ್ತರ ಭಾರತದ ಎಲ್ಲ ಪ್ರದೇಶಗಳ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿದರೆ, ಆತನ ಮರಣದ ನಂತರ ವರ್ಧನ ವಂಶದಲ್ಲಿ ಒಂದು ರೀತಿಯ ಅಥವಾ ಅಂತಹ ಒಬ್ಬ ಪ್ರಬಲ ರಾಜನ ಕೊರತೆ ಉಂಟಾಗ್ತದೆ. ಇದರ ಪರಿಣಾಮವಾಗಿ ಅವರ ಸಾಮಂತರು ಅಥವಾ ಉಳಿದ ಎಲ್ಲ ರಾಜಮನೆತನಗಳು ಒಂದು ರೀತಿಯಲ್ಲಿ ಸ್ವತಂತ್ರರಾಗಿ ರಾಜ್ಯಭಾರ ಮಾಡುವುದನ್ನು ನಾವು ಕಾಣ್ಬೋದು. ಇದರ ಪರಿಣಾಮವಾಗಿ ಹಲವಾರು ಸ್ವತಂತ್ರ ರಾಜ್ಯಗಳು ಉತ್ತರ ಭಾರತದಲ್ಲಿ ಹುಟ್ಟಿಕೊಳ್ತವೆ. ಅಂದರೆ ರಾಜಕೀಯ ಅನೈಕ್ಯತೆ ಉಂಟಾಗ್ತದೆ, ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ. ಉದಾಹರಣೆಗೆ ಹೇಳುವುದಾದರೆ ಇಲ್ಲಿ ದೆಹಲಿಯ ತೋಮರರು, ಅಜ್ಮೀರದ ಚೌಹಾನರು, ಕನೌಜಿನ ರಾಥೋಡರು, ಬುಂದೇಲ್ಖಂಡದ ಚಂದೇಳರು, ಮಾಲ್ವಾದ ಪರಮಾರರು, ಮೇವಾರದ ಸಿಸೋದಿಯನರು, ಅಂದರೆ ಇಲ್ಲಿ ಹಲವಾರು ರಜಪೂತ ವಂಶಗಳು ಹಾಗೂ ಇತರೆ ರಾಜಮನೆತನಗಳು ತಮ್ಮ ಪ್ರಭುತ್ವವನ್ನು, ಅಂದರೆ ಒಂದು ಸೀಮಿತ ಪ್ರದೇಶಗಳಿಗೆ ಮಾತ್ರ ತಮ್ಮ ಒಂದು ಪ್ರಭುತ್ವವನ್ನು ಸ್ಥಾಪಿಸುವುದನ್ನು ನಾವಿಲ್ಲಿ ಕಾಣಬಹುದು. ಅದು ಇಲ್ಲಿ ನಾವು ಗಮನಿಸಬೇಕಾದ ಅಂಶ. ಅಂದರೆ ಇಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ. ಅದು ಮಾತ್ರವಲ್ಲ, ಈ ರಾಜರುಗಳು ಅಧಿಕಾರಕ್ಕಾಗಿ ಪರಸ್ಪರ ಕಚ್ಚಾಟದಲ್ಲಿ ತೊಡಗಿದ್ರು. ಒಂದು ರೀತಿಯ ಅಂತಕಲಹ ಅದು ಉತ್ತರ ಭಾರತದಲ್ಲಿ ನಿರಂತರವಾಗಿ ನಡೆಯುತ್ತಾ ಇತ್ತು. ಒಂದು ಅಂದಾಜಿನಂತೆ ಸಾಮಾನ್ಯ ಶಕ 7ನೇ ಶತಮಾನದಿಂದ ಸಾಮಾನ್ಯ ಶಕ 12ನೇ ಶತಮಾನದ ಮಧ್ಯೆ ಉತ್ತರ ಭಾರತದಲ್ಲಿ ಸುಮಾರು 70 ಸ್ವತಂತ್ರ ರಾಜ್ಯಗಳಿದ್ದವು ಅಂತ ಹೇಳಲಾಗಿದೆ. ಆವಾಗಲೇ ನಮ್ಗೆ ಗೊತ್ತಾಗ್ತದೆ ಉತ್ತರ ಭಾರತದ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅನ್ನೋದು ನಮಗೆ ಅಲ್ಲಿ ವ್ಯಕ್ತವಾಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಈಗಾಗಲೇ ಹೇಳಿದೆ ನಿಮಗೆ, ಮಧ್ಯಕಾಲೀನ ಯುಗ ಅಂತ ಹೇಳುವಾಗ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಅಲ್ಲಿ ಉಂಟಾದಂಥ ರಾಜಕೀಯ ಬದಲಾವಣೆ. ನೋಡಿ, ಇಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ಭಾರತದ ಮೇಲೆ ಮುಸ್ಲಿಂ ದಾಳಿಗಳು ನಡೆಯುತ್ತವೆ. ಇಲ್ಲಿ ಭಾರತದ ಮೇಲೆ ಮುಸ್ಲಿಂ ದಾಳಿ ಅಥವಾ ಭಾರತದ ಮೇಲೆ ದಾಳಿ ಮಾಡಿದ ಮುಸ್ಲಿಮರಲ್ಲಿ ಅರಬರು ಪ್ರಥಮರು ಅಂತ ಹೇಳ್ಬೋದು, ಅಥವಾ ಮೊದಲಿಗರು. ಮೊದಲ ಬಾರಿಗೆ ಅರಬರು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ.
ಅರಬರು ಭಾರತದ ಸಿಂಧ್ ಪ್ರದೇಶದ ಮೇಲೆ ತಮ್ಮ ಆಧಿಪತ್ಯವನ್ನು ಕೂಡ ಸ್ಥಾಪಿಸ್ತಾರೆ. ಇಲ್ಲಿ ನಾನು ಹೇಳುವುದಿದ್ರೆ ಮೊಹಮ್ಮದ್ ಬಿನ್ ಕಾಸಿಂ ಈತನು ಸಾಮಾನ್ಯ ಶಕ 712ರಲ್ಲಿ ಸಿಂಧ್ ಪ್ರಾಂತ್ಯದ ಮೇಲೆ ದಾಳಿ ಮಾಡ್ತಾನೆ. ಮೊಹಮ್ಮದ್ ಬಿನ್ ಕಾಸಿಂ ಆತನು ಬಸ್ರಾದ ಗವರ್ನರ್ ಆಗಿದ್ದ, ರಾಜ್ಯಪಾಲನಾಗಿದ್ದ. ಆತನು ಭಾರತದ ಮೇಲೆ ಮೊದಲ ಬಾರಿಗೆ ದಾಳಿ ಮಾಡಿ ಸಿಂಧ್ ಪ್ರದೇಶದ ಮೇಲೆ ತನ್ನ ಹತೋಟಿಯನ್ನು ಸ್ಥಾಪಿಸ್ತಾನೆ. ನೋಡಿ, ಆರಂಭಿಕ ಮುಸ್ಲಿಂ ದಾಳಿಕೋರರ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ ಇಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆಯುವುದು. ಇಲ್ಲಿ ಭಾರತದಲ್ಲಿ ಅವರು ಒಂದು ಸ್ಥಿರವಾದ ಆಧಿಪತ್ಯವನ್ನು ಅಥವಾ ಒಂದು ರಾಜಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ ಅವರು ಮುಂದಾಗಲಿಲ್ಲ. ಏನೇ ಇರಲಿ, ಸೊ ಅರಬರ ನಂತರ ಮತ್ತೆ ತುರ್ಕರು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ. ಸೊ ತುರ್ಕರು ಭಾರತದ ಮೇಲೆ ದಾಳಿ ಮಾಡಿದ ಮುಸ್ಲಿಮರಲ್ಲಿ ಎರಡನೆಯವರು ಅಂತ ಹೇಳ್ಬೋದು. ಇಲ್ಲಿ ನಡೆದಂಥ ತುರ್ಕರ ದಾಳಿಗೆ ಸಂಬಂಧಪಟ್ಟು ಹೇಳುವುದಿದ್ರೆ ಮೊಹಮ್ಮದ್ ಗಜ್ನಿ, ನೀವೆಲ್ಲ ಆ ಹೆಸರನ್ನು ಕೇಳಿರ್ತೀರಿ. ಮೊಹಮ್ಮದ್ ಗಜ್ನಿ ಎಂಬಾತನು ಸಾಮಾನ್ಯ ಶಕ 1000ದಿಂದ ಸಾಮಾನ್ಯ ಶಕ 1027ರ ಮಧ್ಯೆ ಸುಮಾರು 17 ಬಾರಿ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಈತನ ಉದ್ದೇಶ ಇಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆಯುವುದಾಗಿತ್ತು. ಆದ ಕಾರಣ ಅವನು ಏನು ಮಾಡಿದ ಅಂತ ಹೇಳಿದರೆ, ಅವನು ಶ್ರೀಮಂತ ನಗರಗಳು ಮತ್ತು ಪ್ರಸಿದ್ಧ ದೇವಾಲಯಗಳನ್ನು ಗುರಿಯಾಗಿಟ್ಕೊಂಡು ಆತನು ದಾಳಿಯನ್ನು ಮಾಡ್ತಾನೆ. ಒಂದರ ಮೇಲೆ ಒಂದರಂತೆ ಸುಮಾರು 17 ಬಾರಿ ಆತನು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. ಇದರಲ್ಲಿ 15ನೇ ದಂಡಯಾತ್ರೆಯು, ಮೊಹಮ್ಮದ್ ಗಜ್ನಿಯ 15ನೇ ದಂಡಯಾತ್ರೆಯು ಗುಜರಾತಿನ ಇತಿಹಾಸ ಪ್ರಸಿದ್ಧ ಸೋಮನಾಥ ದೇವಾಲಯದ ಮೇಲೆ ನಡೆಯುತ್ತದೆ. ಅದನ್ನೆಲ್ಲ ನಾವು ಅಥವಾ ತಾವುಗಳು ಈ ಹಿಂದಿನ ತರಗತಿಗಳಲ್ಲಿ ಅಥವಾ ಏನು ಹೈಸ್ಕೂಲ್ ಅಥವಾ ಇನ್ನಿತರೆ ಕ್ಲಾಸ್ಗಳ ಅದರ ಬಗ್ಗೆ ನೀವು ಕೇಳಿರ್ಬೋದು. ಸೋಮನಾಥ ದೇವಾಲಯದ ಮೇಲೆ ಈ ದಾಳಿ ನಡೆಯುತ್ತದೆ. ಇಲ್ಲಿ ಆ ದಾಳಿಯ ವಿವರಣೆಗೆ ನಾವು ಹೋಗುವುದಿಲ್ಲ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಇಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಾರೆ. ನಾನು ಮೊದಲೇ ಹೇಳಿದ ಹಾಗೆ ಸಂಪತ್ತು ಪ್ರಮುಖವಾದ ಉದ್ದೇಶ. ಅದರ ಜೊತೆಯಲ್ಲಿ ಆತನ ಉದ್ದೇಶ ಮತ್ತೊಂದು ಏನಿತ್ತು ಅಂತ ಹೇಳಿದರೆ ಇಸ್ಲಾಂ ಧರ್ಮದ ಪ್ರಚಾರವಾಗಿತ್ತು. ಅವರು ಮೂರ್ತಿ ಪೂಜೆಯನ್ನು ವಿರೋಧಿಸುವವರು ಆಗಿದ್ದರು. ಆದ ಕಾರಣ ಈ ಉದ್ದೇಶಗಳೆಲ್ಲವನ್ನು ಹೊಂದಿಕೊಂಡು ಅವರು ದೇವಾಲಯದ ಮೇಲೆ ದಾಳಿಯನ್ನು ಮಾಡ್ತಾರೆ. ಆ ದಾಳಿಯಲ್ಲಿ ಅಪಾರವಾದ ಸಂಪತ್ತನ್ನು ಕೂಡ ಅವನು ಸಂಗ್ರಹಿಸ್ತಾನೆ ಹಾಗೂ ಇಲ್ಲಿಂದ ಹಿಂತಿರುಗುತ್ತಾನೆ. ಇಲ್ಲಿ ಭಾರತದ ಮೇಲೆ ಮೊಹಮ್ಮದ್ ಗಜನಿ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಪರ್ಷಿಯಾದ ಪ್ರಸಿದ್ಧ ವಿದ್ವಾಂಸ ಅಥವಾ ಇತಿಹಾಸಕಾರನಾಗಿದ್ದಂಥ ಅಲ್ ಬೆರೂನಿ ಎಂಬಾತನು ಆತನ ಜೊತೆ ಭಾರತಕ್ಕೆ ಬರ್ತಾನೆ. ಅಲ್ ಬೆರೂನಿ ಭಾರತಕ್ಕೆ ಆಗಮಿಸಿದಂಥ ಪರ್ಷಿಯಾದ ವಿದ್ವಾಂಸ ಅಥವಾ ಅರಬ್ ಇತಿಹಾಸಕಾರ ಅಲ್ ಬೆರೂನಿ ಆತನು ಅವನು ಕಂಡಂಥ ಭಾರತ ಅಥವಾ ಆ ಕಾಲದಲ್ಲಿ ಮೊಹಮ್ಮದ್ ಗಜ್ನಿಯ ಏನು ದಾಳಿ ಅದರ ಮಾಹಿತಿ ಇದೆ. ಜೊತೆಯಲ್ಲಿ ಆತನು ಕಂಡಂಥ ಭಾರತದ ಕುರಿತಂತೆ ಒಂದು ಪುಸ್ತಕವನ್ನು ಬರೆಯುತ್ತಾನೆ. ಅದುವೇ ಕಿತಾಬುಲ್ ಹಿಂದ್. ವಿದ್ಯಾರ್ಥಿಗಳೇ, ಪರೀಕ್ಷೆ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ ಒಂದು ವಿಚಾರ. 1 ಮಾರ್ಕಿನ ಪ್ರಶ್ನೆ ಕೇಳ್ತಾರೆ. ಅಲ್ ಬೆರೂನಿ ರಚಿಸಿದ ಪ್ರಸಿದ್ಧ ಪುಸ್ತಕವನ್ನು ಹೆಸರಿಸಿರಿ ಅಂತ ಕೇಳ್ತಾರೆ. ಉತ್ತರ ಕಿತಾಬುಲ್ ಹಿಂದ್. ಈ ಕಿತಾಬುಲ್ ಹಿಂದ್ ಆ ಕಾಲದ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ನಮಗೊಂದು ಪ್ರಮುಖ ಆಧಾರ ಅಥವಾ ಮೂಲಾಧಾರ ಕೂಡ ಹೌದು ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಮೊಹಮ್ಮದ್ ಗಜ್ನಿ ಇಲ್ಲಿಂದ ತೆರಳಿದ ನಂತರ ಸುಮಾರು 1-1.5 ಶತಮಾನಗಳ ಕಾಲ, ಅಂದರೆ ಸುಮಾರು 150 ವರ್ಷಗಳ ಕಾಲ ಭಾರತದಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಒಂದು ರೀತಿಯ ಶಾಂತಿ ನೆಲೆಸಿತ್ತು. ಅಲ್ಲಿ ಯಾವುದೇ ರೀತಿಯ ವಿದೇಶಿ ದಾಳಿಗಳು ಅಲ್ಲಿ ನಡೆಯುವುದಿಲ್ಲ. ಆದರೆ ಸಾಮಾನ್ಯ ಶಕ 1175ರಲ್ಲಿ ಮತ್ತೊಬ್ಬ ತುರ್ಕ ಅಥವಾ ಏನು ಆ ವಿಭಾಗದವನು ಭಾರತದ ಮೇಲೆ ದಾಳಿ ಮಾಡ್ತಾನೆ. ಆತನೇ ಮೊಹಮ್ಮದ್ ಘೋರಿ ಅಂತ. ಮೊಹಮ್ಮದ್ ಗೋರಿ ಸಾಮಾನ್ಯ ಶಕ 1175ರಿಂದ ಸಾಮಾನ್ಯ ಶಕ 1206ರ ತನಕ ಹಲವು ಬಾರಿ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಮಾತ್ರವಲ್ಲ, ಇಲ್ಲಿ ನಾವು ಗಮನಿಸಬೇಕಾದಂಥ ಮತ್ತೊಂದು ಅಂಶ ಏನು ಅಂತ ಹೇಳಿದರೆ, ಭಾರತದ ಮೇಲೆ ರಾಜಕೀಯ ಪ್ರಭುತ್ವವನ್ನು ಸ್ಥಾಪಿಸಿದ ಮೊದಲ ಮುಸ್ಲಿಂ ದೊರೆ ಯಾರು ಅಂತ ಕೇಳಿದರೆ ಮೊಹಮ್ಮದ್ ಗೋರಿ.
ಈ ಹಿಂದೆ ನಾನು ಹೇಳಿದೆ ಮೊಹಮ್ಮದ್ ಗಜ್ನಿಯ ಬಗ್ಗೆ ಹೇಳಿದೆ, ಅಥವಾ ಮೊಹಮ್ಮದ್ ಬಿನ್ ಕಾಸಿಮ್ನ ಬಗ್ಗೆ ಹೇಳಿದೆ. ಅವರು ಇಲ್ಲಿನ ಸಂಪತ್ತನ್ನು ಕೊಳ್ಳೆ ವಾಪಸ್ ಹೋಗ್ತಾರೆ. ಇಲ್ಲಿ ಮೊಹಮ್ಮದ್ ಘೋರಿ ಏನು ಮಾಡ್ತಾನೆ ಅಂತ ಹೇಳಿದರೆ, ತಾನು ಗೆದ್ದುಕೊಂಡಂಥ ಭಾರತದ ಪ್ರದೇಶಗಳ ಮೇಲೆ ತನ್ನದೇ ಆದಂಥ ಪ್ರಭುತ್ವವನ್ನು ಸ್ಥಾಪಿಸ್ತಾನೆ. ಇಲ್ಲಿ ಆತನದೇ ಆದಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಕೂಡ ತನ್ನ ಸಹಾಯಕರ ಮೂಲಕ ಅವನು ಸ್ಥಾಪನೆಯನ್ನು ಮಾಡ್ತಾನೆ. ನೋಡಿ, ಇಲ್ಲಿ ಮೊಹಮ್ಮದ್ ಘೋರಿಗೆ ಸಂಬಂಧಪಟ್ಟು ನಾವು ಕಲಿಯುವುದಾದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ್ದು 2 ಐತಿಹಾಸಿಕ ಕದನಗಳು, ತರೈನ್ ಕದನಗಳು ಅಂತ ಹೇಳ್ತಾರೆ, ಬ್ಯಾಟಲ್ ಆಫ್ ಟರೈನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಟ್ಟು 2 ಕದನಗಳು. 1ನೇ ತರೈನ್ ಕದನ ಸಾಮಾನ್ಯ ಶಕ 1191ರಲ್ಲಾದರೆ 2ನೇ ತರೈನ್ ಕದನ ಸಾಮಾನ್ಯ ಶಕ 1192ರಲ್ಲಿ. ಹೀಗೆ 2 ಕದನಗಳು, ಐತಿಹಾಸಿಕ ಕದನಗಳು, ಭಾರತದ ಇತಿಹಾಸದ ಗತಿಯನ್ನು ಬದಲಾಯಿಸಿದಂತಹ 2 ಕದನಗಳು ಅಂತ ಹೇಳ್ಬೋದು. ಅದರಲ್ಲೂ ಕೂಡ 2ನೇ ಏನು ತರೈನ್ ಕದನ ಇತಿಹಾಸ ಅಥವಾ ನಮ್ಮ ಪರೀಕ್ಷೆ ದೃಷ್ಟಿಯಿಂದಲೂ ಅದು ಅತ್ಯಂತ ಮಹತ್ವದ್ದು. ನೋಡಿ, ಸಾಮಾನ್ಯ ಶಕ 1191ರಲ್ಲಿ ನಡೆದಂಥ 1ನೇ ತರೈನ್ ಕದನದಲ್ಲಿ ಮೊಹಮ್ಮದ್ ಗೋರಿಯನ್ನು ದೆಹಲಿಯ ರಾಜನಾಗಿದ್ದಂಥ ದೆಹಲಿಯ ರಜಪೂತ ದೊರೆ ಪೃಥ್ವಿರಾಜ್ ಚೌಹಾನ್ ಎದುರಿಸ್ತಾನೆ. ಪೃಥ್ವಿರಾಜ್ ಚೌಹಾನ್ ತನ್ನ ಉಳಿದ ರಜಪೂತ ರಾಜರುಗಳ ಜೊತೆಯಲ್ಲಿ ಸೇರಿಕೊಂಡು ಅವನ ವಿರುದ್ಧ ಪ್ರತಿರೋಧವನ್ನು ಒಡ್ಡುತ್ತಾನೆ, ಅಥವಾ ಅಲ್ಲಿ ಒಂದು ಭೀಕರ ಯುದ್ಧ ನಡೆಯುತ್ತದೆ. ಆ ಯುದ್ಧದಲ್ಲಿ 1ನೇ ತರೈನ್ ಕದನದಲ್ಲಿ ಮೊಹಮ್ಮದ್ ಗೋರಿಯನ್ನು ಪೃಥ್ವಿರಾಜ್ ಚೌಹಾನ್ ಯುದ್ಧದಲ್ಲಿ ಸೋಲಿಸ್ತಾನೆ. ಪೃಥ್ವಿರಾಜ್ ಚೌಹಾನ್ ಇಲ್ಲಿ ಮೊಹಮ್ಮದ್ ಘೋರಿ ಇಲ್ಲಿಂದ ತಪ್ಪಿಸಿಕೊಂಡು ವಾಪಸ್ ಆತನ ಊರಿಗೆ ಹೊರಟು ಹೋಗ್ತಾನೆ. ಆದರೆ ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ಅಲ್ಲಿ ಸಾಕಷ್ಟು ಒಂದು ರೀತಿಯ ಪ್ರಯತ್ನಗಳನ್ನು ಮಾಡಿ ಅಥವಾ ಸಾಕಷ್ಟು ಪೂರ್ವ ತಯಾರಿಗಳನ್ನು ನಡೆಸಿ 2ನೇ ಬಾರಿಗೆ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಅದುವೇ ಇಲ್ಲಿ ನಡೆದಂತಹ ಐತಿಹಾಸಿಕ 2ನೇ ತರೈನ್ ಕದನ 1192ರಲ್ಲಿ. ಇಲ್ಲಿ ಮೊಹಮ್ಮದ್ ಗೋರಿ ಮತ್ತು ದೆಹಲಿಯ ರಾಜನಾಗಿದ್ದಂಥ ಪೃಥ್ವಿರಾಜ್ ಚೌಹಾನ್ ಅವರ ಮಧ್ಯೆ 2ನೇ ಈ ಒಂದು ತರೈನ್ ಕದನ ನಡೆಯುತ್ತದೆ. ಈ 2ನೇ ತರೈನ್ ಕದನದಲ್ಲಿ ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾನನನ್ನು ಸೋಲಿಸಿ ಸೆರೆ ಹಿಡಿಯುತ್ತಾನೆ. ರಜಪೂತ ಸೇನೆಯನ್ನು ಹಿಮ್ಮೆಟ್ಟಿಸ್ತಾನೆ. ಮಾತ್ರವಲ್ಲ, ದೆಹಲಿ, ಅಜ್ಮೀರ ಮೊದಲಾದ ಪ್ರದೇಶಗಳ ಮೇಲೆ ತನ್ನ ನಿಯಂತ್ರಣವನ್ನು ಸಾಧಿಸ್ತಾನೆ. ಈ ಮೂಲಕ ಅಂದರೆ 2ನೇ ತರೈನ್ ಕದನವು ಭಾರತದಲ್ಲಿ ಮುಸ್ಲಿಂ ಪ್ರಭುತ್ವದ ಸ್ಥಾಪನೆಗೆ ಒಂದು ರೀತಿಯ ತಲಹದಿಯನ್ನು ಹಾಕಿಕೊಟ್ಟಿತು ಅಂತ ಹೇಳಿದರೂ ಕೂಡ ತಪ್ಪಾಗುವುದಿಲ್ಲ. ಸೊ ಇಲ್ಲಿ 2ನೇ ತರೈನ್ ಕದನದಲ್ಲಿ ಪೃಥ್ವಿರಾಜ್ ಚೌಹಾನನನ್ನು ಸೋಲಿಸಿ ಮೊಹಮ್ಮದ್ ಗೋರಿ ಭಾರತದಲ್ಲಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸ್ತಾನೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ನಿಮಗೆ 2 ಮಾರ್ಕಿನ ಪ್ರಶ್ನೆಯನ್ನು ಕೇಳ್ತಾರೆ. 2ನೇ ತರೈನ್ ಕದನವು ಯಾವ ವರ್ಷ ಮತ್ತು ಯಾರ ಮಧ್ಯೆ ನಡೆಯಿತು ಅಂತ. ವರ್ಷ ಸಾಮಾನ್ಯ ಶಕ 1192, ಯುದ್ಧ ನಡೆದದ್ದು ಮೊಹಮ್ಮದ್ ಘೋರಿ ಮತ್ತು ದೆಹಲಿಯ ರಾಜನಾಗಿದ್ದಂಥ ಪೃಥ್ವಿರಾಜ್ ಚೌಹಾನರ ಮಧ್ಯೆ. ರೈಟ್. ಸೊ ಆನಂತರ ಮೊಹಮ್ಮದ್ ಗೋರಿ ಭಾರತದ ಉಳಿದ ಪ್ರದೇಶಗಳ ಮೇಲೂ ಕೂಡ ತನ್ನ ಒಂದು ರೀತಿಯ ದಾಳಿಯನ್ನು ಮುಂದುವರಿಸ್ತಾನೆ. ಅವನು ಗಂಗಾ ಯಮುನಾ ದೋಬ್ ಪ್ರದೇಶದವರೆಗೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸ್ತಾನೆ. ಅಂದರೆ ಉತ್ತರ ಭಾರತದ ವಿಶಾಲವಾದಂತಹ ಆ ಪ್ರದೇಶಗಳ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸುವಲ್ಲಿ ಮೊಹಮ್ಮದ್ ಗೋರಿ ಯಶಸ್ವಿಯಾಗ್ತಾನೆ. ಇಲ್ಲಿಂದ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಮೊಹಮ್ಮದ್ ಗೋರಿ ಆತನ ಆಪ್ತನಾಗಿದ್ದ ಮತ್ತು ಆತನ ಗುಲಾಮನಾಗಿದ್ದಂತಹ, ಗುಲಾಮನೂ ಸೇನಾನಿಯೂ ಆಗಿದ್ದಂತಹ ಕುತುಬುದ್ದೀನ್ ಐಬಕ್ ಎಂಬವನಿಗೆ ಭಾರತದಲ್ಲಿ ಮೊಹಮ್ಮದ್ ಘೋರಿ ಗೆದ್ದುಕೊಂಡಂತಹ ಪ್ರದೇಶಗಳ ಒಂದು ಉಸ್ತುವಾರಿಯನ್ನು ಕೊಟ್ಟು ಹೋಗ್ತಾನೆ, ಕುತುಬುದ್ದೀನ್ ಐಬಕ್. ಸೊ ಈ ಕುತುಬುದ್ದೀನ್ ಐಬಕ್ ಭಾರತದಲ್ಲಿ ಮುಂದೆ ದೆಹಲಿ ಸುಲ್ತಾನೇಟ್ ಅಥವಾ ದೆಹಲಿ ಸುಲ್ತಾನ ವಂಶದ ಸ್ಥಾಪಕ ಎಂದು ಹೆಸರುವಾಸಿಯಾಗ್ತಾನೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾನು ಇಲ್ಲಿವರೆಗೆ ಹೇಳಿದ್ದು ಆರಂಭಿಕ ದಾಳಿಗಳು. ನಂತರ ನಾವು ಈ 5ನೇ ಅಧ್ಯಾಯದ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡಲಿಕ್ಕಿರುವಂಥದ್ದು ಅಧ್ಯಾಯ 1ನೇ ಟಾಪಿಕ್, ಅದು ದೆಹಲಿ ಸುಲ್ತಾನರು ಎಂಬುದಾಗಿದೆ. ಸೊ ಇಲ್ಲಿ ದೆಹಲಿ ಸುಲ್ತಾನ ವಂಶದ ಸ್ಥಾಪಕ ಯಾರು ಅಂತ ಕೇಳಿದರೆ ಕುತುಬುದ್ದೀನ್ ಐಬಕ್. ವಿದ್ಯಾರ್ಥಿಗಳೇ, ಕುತುಬುದ್ದೀನ್ ಐಬಕ್ ಮೂಲತಃ ಮೊಹಮ್ಮದ್ ಘೋರಿಯ ಸೇವಕ, ಗುಲಾಮ ಅಥವಾ ಸೇನಾನಿಯಾಗಿದ್ದ. ಭಾರತದಲ್ಲಿ 1206ರಲ್ಲಿ ಮೊಹಮ್ಮದ್ ಘೋರಿ ತೀರಿಕೊಳ್ತಾನೆ.
ಆ ಸಂದರ್ಭದಲ್ಲಿ ಮೊಹಮ್ಮದ್ ಗೋರಿಯ ಭಾರತದ ಪ್ರದೇಶಗಳ ಉಸ್ತುವಾರಿಯನ್ನು ಹೊಂದಿದ್ದಂಥ ಕುತುಬುದ್ದೀನ್ ಐಬಕ್ಕ ಗುಲಾಮನಾಗಿದ್ದ ಅಂತ ಹೇಳಿದರೆ ಅವನು ನೇರವಾಗಿ ಬಾಗ್ದಾದಿಗೆ ತೆರಳಿ ಬಾಗ್ದಾದಿನ ಖಲೀಫನಿಂದ ದಾಸ್ಯ ವಿಮೋಚನೆಯನ್ನು ಅಂದರೆ ಗುಲಾಮಗಿರಿಯಿಂದ ಮುಕ್ತಿಯನ್ನು ಪಡೆಯುತ್ತಾನೆ. ಬಾಗ್ದಾದ್ನ ಖಲೀಫ ಅಂತ ಹೇಳಿದರೆ ಅಂದಿನ ಮುಸ್ಲಿಂ ಧರ್ಮಗುರು, ಇಡೀ ಪ್ರಪಂಚದ ಮುಸಲ್ಮಾನರ ಧರ್ಮಗುರು ಆಗಿದ್ದ. ಸೊ ಆದ ಕಾರಣ ಅಲ್ಲಿ ತೆರಳಿ ಅವನಿಂದ ದಾಸ್ಯ ವಿಮೋಚನೆಯನ್ನು ಪಡೆದು ಭಾರತದಲ್ಲಿ ಏನು ಮೊಹಮ್ಮದ್ ಗೋರಿ ಗೆದ್ದುಕೊಂಡಿದ್ದಂಥ ಪ್ರದೇಶಗಳ ಏನು ರಾಜನಾಗಿ ತನ್ನನ್ನು ತಾನು ಘೋಷಣೆ ಮಾಡಿಕೊಳ್ತಾನೆ ಕುತುಬುದ್ದೀನ್ ಐಬಕ್. ಸೊ ಭಾರತದಲ್ಲಿ ದೆಹಲಿ ಸುಲ್ತಾನ ವಂಶದ ಸ್ಥಾಪನೆ ಆಗ್ತದೆ. ದೆಹಲಿ ಸುಲ್ತಾನ ವಂಶದ ಸ್ಥಾಪಕ ಕುತುಬುದ್ದೀನ್ ಐಬಕ್. ಇಲ್ಲಿ ಮೂಲತಃ ನಾನು ಹೇಳಿದೆ ಕುತುಬುದ್ದೀನ್ ಐಬಕ್ ಒಬ್ಬ ಗುಲಾಮ. ಆದ ಕಾರಣ ಆತನು ಸ್ಥಾಪಿಸಿದಂತಹ ಆ ಸಂತತಿ ಏನಿದೆ, ಆ ವಂಶ ಏನಿದೆ, ಆತನ ವಂಶ, ಆತನ ಉತ್ತರಾಧಿಕಾರಿಗಳೆಲ್ಲ ಅದರಲ್ಲಿ ಬರ್ತಾರೆ. ಆ ವಂಶವನ್ನು ನಾವು ಗುಲಾಮಿ ಸಂತತಿ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಟ್ಟು 5 ಏನು ಸಂತತಿಗಳು ದೆಹಲಿಯನ್ನು ಸಾಮಾನ್ಯ ಶಕ 1206ರಿಂದ ಸಾಮಾನ್ಯ ಶಕ 1526ರವರೆಗೆ ಆಳ್ವಿಕೆ ಮಾಡ್ತಾರೆ. ಅಂದರೆ ಸುಮಾರು 300 ವರ್ಷಗಳ ಭಾರತದ ಇತಿಹಾಸ ಅಂತ ಹೇಳಿದರೆ ಅದು ದೆಹಲಿ ಸುಲ್ತಾನರಿಗೆ ಸಂಬಂಧಪಟ್ಟದ್ದು. ಈ ದೆಹಲಿ ಸುಲ್ತಾನರಲ್ಲಿ ಒಟ್ಟು 5 ಮನೆತನಗಳು. ಕುತುಬುದ್ದೀನ್ ಐಬಕ್ ದೆಹಲಿ ಸುಲ್ತಾನೇಟ್, ಇಂಗ್ಲೀಷ್ನಲ್ಲಿ ನಾವು ದೆಹಲಿ ಸುಲ್ತಾನೇಟ್ ಅಂತ ಕರೀತೇವೆ. ಆ ರಾಜ್ಯದ ಸ್ಥಾಪಕ ಕುತುಬುದ್ದೀನ್ ಐಬಕ್, ಸ್ಥಾಪನೆ ಆದ ವರ್ಷ 1206. ಹಾಗೂ ಕುತುಬುದ್ದೀನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕನೂ ಹೌದು. ದೆಹಲಿ ಸುಲ್ತಾನೇಟನ್ನು ಆಳಿದಂಥ ಮೊದಲ ರಾಜಮನೆತನ ಅಥವಾ ಸಂತತಿ ಗುಲಾಮಿ ಸಂತತಿ ಅಂತ ಹೇಳ್ಬೋದು. ಕುತುಬುದ್ದೀನ್ ಐಬಕ್ ಆತನು ದೆಹಲಿಯಲ್ಲಿ ಐತಿಹಾಸಿಕವಾದ ಕುತುಬ್ ಮಿನಾರನ್ನು ನಿರ್ಮಿಸ್ತಾನೆ. ಅದು ಕೂಡ ನಿಮಗೆ 1 ಮಾರ್ಕಿಗೆ ಕೇಳುವಂಥ ಪ್ರಶ್ನೆ. ಕುತುಬ್ ಮಿನಾರನ್ನು ನಿರ್ಮಿಸಿದವರು ಯಾರಂತ ಕೇಳ್ತಾರೆ. ಕುತುಬ್ ಮಿನಾರ್ನ ನಿರ್ಮಾಣವನ್ನು ಆರಂಭಿಸಿದವ ಕುತುಬುದ್ದೀನ್ ಐಬಕ್. ಅದರ ಆ ಪ್ರಶ್ನೆಗೆ ಉತ್ತರ ನೀವು ಕುತುಬುದ್ದೀನ್ ಐಬಕ್ ಅಂತಲೇ ಬರೀಬೇಕಾಗ್ತದೆ. ಅದರ ಪೂರ್ತಿ ಕಾಮಗಾರಿಯನ್ನು ಮುಗಿಸಿದ್ದು ಆತನ ಉತ್ತರಾಧಿಕಾರಿ ಇಲ್ತಮಿಷ್ನ ಕಾಲದಲ್ಲಿ. ಏನೇ ಇರಲಿ, ಕುತುಬುದ್ದೀನ್ ಐಬಕ್ ಕುತುಬ್ ಮಿನಾರ್ನ ಸ್ಥಾಪನೆಯನ್ನು ದೆಹಲಿಯಲ್ಲೇ ಮಾಡ್ತಾನೆ, ನೆನ್ಪಿಟ್ಕೊಳ್ಳಿ. ಮುಂದೆ ನಾವು ದೆಹಲಿಯನ್ನು ಆಳಿದಂತಹ ಏನು ಈ ಒಂದು ಸುಲ್ತಾನ ವಂಶಗಳ ಬಗ್ಗೆ ನಾವು ನೋಡುವ. ಇಲ್ಲಿ ಒಟ್ಟು 5 ಮನೆತನಗಳು ಅಥವಾ 5 ಸಂತತಿಗಳು ದೆಹಲಿಯನ್ನು ಆಳ್ತವೆ. ಒಂದನೆಯದು ಗುಲಾಮಿ ಸಂತತಿ, ಸಾಮಾನ್ಯ ಶಕ 1206ರಿಂದ 1290. ಎರಡನೇದಾಗಿ ಖಿಲ್ಜಿ ಸಂತತಿ, ಸಾಮಾನ್ಯ ಶಕ 1290ರಿಂದ 1320. ಮೂರನೇದು ತೊಗಲಕ್ ಸಂತತಿ, ಸಾಮಾನ್ಯ ಶಕ 1320ರಿಂದ ಸಾಮಾನ್ಯ ಶಕ 1413. ನಾಲ್ಕನೇದಾಗಿ ಸೈಯದ್ ಸಂತತಿ, ಸಾಮಾನ್ಯ ಶಕ 1414ರಿಂದ 1451. ಹಾಗೂ ಐದನೆಯದು ಲೋಧಿ ಸಂತತಿ, ಸಾಮಾನ್ಯ ಶಕ 1451ರಿಂದ ಸಾಮಾನ್ಯ ಶಕ 1526. ಸಾಮಾನ್ಯ ಶಕ 1526ರಲ್ಲಿ ಐತಿಹಾಸಿಕವಾದ 1ನೇ ಪಾನಿಪತ್ ಕದನ ನಡೆಯುತ್ತದೆ. ಈ ವಂಶದ ಅಥವಾ ಲೋಧಿ ವಂಶ ಇರ್ಬೋದು ಅಥವಾ ಇಡೀ ದೆಹಲಿ ಸುಲ್ತಾನೇಟಿನ ಕೊನೆಯ ದೊರೆ ಇಬ್ರಾಹಿಂ ಲೋಧಿಯನ್ನು ಬಾಬರ್ ಸೋಲಿಸುವುದರ ಮೂಲಕ ಮೊಘಲ್ ವಂಶ ಸ್ಥಾಪನೆ ಆಗ್ತದೆ. ದೆಹಲಿ ಸುಲ್ತಾನರ ಆಡಳಿತ ಕೊನೆಗೊಳ್ಳುತ್ತದೆ. ಸೊ ವಿದ್ಯಾರ್ಥಿಗಳೇ, ಸಾಮಾನ್ಯ ಶಕ 1206ರಿಂದ ಸಾಮಾನ್ಯ ಶಕ 1526ರ ಮಧ್ಯೆ ಇಷ್ಟು 5 ಸಂತತಿಗಳು ದೆಹಲಿಯನ್ನು ಆಳ್ತವೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೂಡ 2 ಮಾರ್ಕಿನ ಪ್ರಶ್ನೆ ಇದೆ ನಿಮಗೆ. ದೆಹಲಿಯನ್ನು ಆಳಿದ ಯಾವುದಾದರೂ 2 ಸುಲ್ತಾನ ಸಂತತಿಗಳನ್ನು ಹೆಸರಿಸಿರಿ ಅಂತ ಕೇಳ್ತಾರೆ. ಈ 5ರಲ್ಲಿ ಯಾವುದಾದ್ರೂ 2 ಸಂತತಿಗಳ ಹೆಸರನ್ನು ನೀವು ಬರೀಬೇಕಾಗ್ತದೆ. ಸೊ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತೊಗಲಕ್ ಸಂತತಿ, ಸೈಯದ್ ಸಂತತಿ, ಲೋಧಿ ಸಂತತಿ, ಹೀಗೆ ಒಟ್ಟು 5 ಏನು ಒಂದು ಸಂತತಿಗಳು ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸ್ತಾರೆ ಅಥವಾ ದೆಹಲಿಯನ್ನು ಆಳ್ತಾರೆ. ಸೊ ಇಲ್ಲಿ ನೆನಪಿಟ್ಕೊಳ್ಳಿ, ದೆಹಲಿ ಮೂಲತಃ ಈ ದೆಹಲಿ ಸುಲ್ತಾನೇಟ್ನ ಒಂದು ರಾಜಧಾನಿಯಾಗಿತ್ತು. ದೆಹಲಿಯನ್ನು ರಾಜಧಾನಿಯಾಗಿಟ್ಕೊಂಡು ಈ ಎಲ್ಲ ವಿಭಾಗದವರು ಭಾರತದ ಬೇರೆ ಬೇರೆ ಪ್ರದೇಶಗಳ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸ್ತಾರೆ. ಇಲ್ಲಿ ಈ ಅಧ್ಯಾಯದಲ್ಲಿ ನಾವು ತುಂಬ ಏನು ಈ ಎಲ್ಲ ಏನು ಸಂತತಿಗಳ ಕುರಿತು ಆಳವಾದ ಅಧ್ಯಯನವನ್ನು ಮಾಡುವುದಿಲ್ಲ. ಇಲ್ಲಿ 2 ಪ್ರಮುಖ ಸುಲ್ತಾನರ ಬಗ್ಗೆ ನಾವು ಕಲಿಬೇಕಾಗಿದೆ.
ಅದರಲ್ಲಿ ಮೊದಲನೆಯವ ಖಿಲ್ಜಿ ಸಂತತಿಯ ಮಹಾನ್ ದೊರೆ, ಖಿಲ್ಜಿ ಸಂತತಿ ಅಂತಲ್ಲ, ಇಡೀ ದೆಹಲಿ ಸುಲ್ತಾನರಲ್ಲೇ ಅತ್ಯಂತ ಪ್ರಸಿದ್ಧ ದೊರೆ ಅಲಾವುದ್ದೀನ್ ಖಿಲ್ಜಿ. ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ಕಲೀಲಿಕ್ಕಿದ್ದೇವೆ. ಅದೇ ರೀತಿ ಮತ್ತೊಬ್ಬ ಮೊಹಮ್ಮದ್ ಬಿನ್ ತುಗ್ಲಕ್, ಆತನ ಬಗ್ಗೆ ಕೂಡ ಅದು ಮುಂದಿನ ತರಗತಿಯಲ್ಲಿ ನಿಮಗೆ ಅದರ ಬಗ್ಗೆ ಮಾಹಿತಿ ಸಿಗ್ತದೆ. ಇವತ್ತು ನಾವು ಅಲಾವುದ್ದೀನ್ ಖಿಲ್ಜಿಯ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾಗಿದೆ. ದೆಹಲಿ ಸುಲ್ತಾನರಲ್ಲೇ ಅತ್ಯಂತ ಪ್ರಸಿದ್ಧ ದೊರೆಯಾದಂತಹ ಅಲಾವುದ್ದೀನ್ ಖಿಲ್ಜಿ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಹೇಳಿದಾಗೆ ಇಲ್ಲಿ ದೆಹಲಿ ಸುಲ್ತಾನ ವಂಶದ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದರೆ ಅಲಾವುದ್ದೀನ್ ಖಿಲ್ಜಿ. ಅಲಾವುದ್ದೀನ್ ಖಿಲ್ಜಿ ಒಂದು ರೀತಿಯಲ್ಲಿ ದೇಶದಲ್ಲಿ ರಾಜಕೀಯ ಅಸ್ಥಿರತೆ ನೆಲೆ ನಿಂತಿದ್ದಂಥ ಸಂದರ್ಭದಲ್ಲಿ ಇಡೀ ಭಾರತದ ಪ್ರದೇಶಗಳ ಮೇಲೆ ತನ್ನ ನಿಯಂತ್ರಣವನ್ನು ಸ್ಥಾಪಿಸಿ ಮತ್ತೊಮ್ಮೆ ಭಾರತದಲ್ಲಿ ಏಕಚಕ್ರಾಧಿಪತ್ಯ ಅಥವಾ ಭಾರತದ ಎಲ್ಲ ಪ್ರದೇಶಗಳ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿ ಭಾರತವನ್ನು ರಾಜಕೀಯವಾಗಿ ಏಕೀಕರಣಗೊಳಿಸುವಲ್ಲಿ ಯಶಸ್ವಿಯಾಗ್ತಾನೆ. ಖಂಡಿತವಾಗಿ ಕೂಡ ಇಲ್ಲಿ ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕವಾಗಿ ಸುಮಾರು ಬದಲಾವಣೆಗಳು ಕೂಡ ಉಂಟಾಗ್ತವೆ. ಈ ಹಿಂದಿನ ಆಡಳಿತ ಪದ್ಧತಿಯಲ್ಲ, ಅದಕ್ಕಿಂತ ಭಿನ್ನವಾದ ಆಡಳಿತ ಪದ್ಧತಿಗಳು ಅಥವಾ ಸುಧಾರಣೆಗಳನ್ನು ಕೂಡ ಅಲಾವುದ್ದೀನ್ ಖಿಲ್ಜಿ ಇಲ್ಲಿ ಜಾರಿಗೆ ತರ್ತಾನೆ. ಇದು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಒಂದು ಟಾಪಿಕ್. ಇಲ್ಲಿ ಸುಮಾರು ಪ್ರಶ್ನೆಗಳನ್ನು ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. 10 ಮಾರ್ಕಿನ ಪ್ರಶ್ನೆ ಇದೆ. ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ 10 ಮಾರ್ಕಿಗೆ. ಅದರ ಬಗ್ಗೆ ನಾನು ಮುಂದೆ ಹೇಳ್ತೇನೆ. ಅದೇ ರೀತಿ 5 ಮಾರ್ಕಿನ ಪ್ರಶ್ನೆಗಳಿವೆ. ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ದಂಡಯಾತ್ರೆಯನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಅದೇ ರೀತಿ 1 ಮತ್ತು 2 ಮಾರ್ಕಿನ ಪ್ರಶ್ನೆಗಳು ಕೂಡ ತುಂಬ ಇವೆ. ಆದ ಕಾರಣ ತುಂಬ ಪರೀಕ್ಷೆ ದೃಷ್ಟಿಯಿಂದ ನೋಡುವುದಾದರೆ ಅತ್ಯಂತ ಮಹತ್ವದ ಒಂದು ಅಧ್ಯಾಯ ಇದು. ಸೊ ಇಲ್ಲಿ ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಹೇಳಿದ ಹಾಗೆ 5 ಸಂತತಿಗಳು ದೆಹಲಿಯನ್ನು ಆಳಿದವು ಅಂತ ಹೇಳಿದೆ. ಗುಲಾಮಿ ಸಂತತಿ ಹೇಳಿದೆ. ಗುಲಾಮಿ ಸಂತತಿಯ ನಂತರ ಅಂದರೆ ಗುಲಾಮಿ ಸಂತತಿಯ ಆಡಳಿತ 1290ರಲ್ಲಿ, ಸಾಮಾನ್ಯ ಶಕ 1290ರಲ್ಲಿ, ಇಲ್ಲಿ ಶಾ ಅಂತ ಹೇಳಿದರೆ ಸಾಮಾನ್ಯ ಶಕ, ಅದು ಸಾಮಾನ್ಯವಾಗಿ ನಾವು ಅದಕ್ಕೆ ಬಂದಿದ್ದೇವೆ. ಅಂದರೆ ಈ ಹಿಂದೆ ನಾವು ಕ್ರಿಸ್ತ ಶಕ ಅಂತ ಏನು ಹೇಳ್ತಿದ್ದೇವೆ, ಇವಾಗ ನಾವು ಕಾಮನ್ ಆಗಿ ಸಾಮಾನ್ಯ ಶಕ ಅಥವಾ ಇಂಗ್ಲೀಷ್ನಲ್ಲಿ ಕಾಮನ್ ರಾ ಅಂತ ಹೇಳ್ತೇವೆ. ಸರಿ, ಸಾಮಾನ್ಯ ಶಕ 1290ರಲ್ಲಿ ಖಿಲ್ಜಿ ಸಂತತಿ ಅಧಿಕಾರಕ್ಕೆ ಬರ್ತದೆ. ಇಲ್ಲಿ ಖಿಲ್ಜಿ ವಂಶದ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ. ಜಲಾಲುದ್ದೀನ್ ಖಿಲ್ಜಿ ಸಾಮಾನ್ಯ ಶಕ 290ರಿಂದ ಸಾಮಾನ್ಯ ಶಕ 296ರವರೆಗೆ ಜಲಾಲುದ್ದೀನ್ ಖಿಲ್ಜಿ ಆಡಳಿತವನ್ನು ನಡೆಸ್ತಾನೆ. 1 ಮಾರ್ಕಿನ ಪ್ರಶ್ನೆ ಇದೆ ಅಲ್ಲಿ. ಖಿಲ್ಜಿ ವಂಶದ ಸ್ಥಾಪಕ ಯಾರು? ಖಿಲ್ಜಿ ವಂಶದ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ. ರೈಟ್. ಸೊ ಜಲಾಲುದ್ದೀನ್ ಖಿಲ್ಜಿ ಸ್ಥಾಪಿಸಿದಂಥ ಈ ಖಿಲ್ಜಿ ವಂಶ ಸುಮಾರು ಸಾಮಾನ್ಯ ಶಕ 1320ರವರೆಗೆ ದೆಹಲಿಯ ಒಂದು ಆಡಳಿತ ಗದ್ದುಗೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಇಲ್ಲಿ ಖಿಲ್ಜಿ ಅಂತ ಹೇಳಿದರೆ ಟರ್ಕಿ ಭಾಷೆಯಲ್ಲಿ ಖಡ್ಗಧಾರಿ ಪುರುಷರು ಎಂಬ ಅರ್ಥವನ್ನು ಹೊಂದಿದೆ. ಖಡ್ಗಧಾರಿ ಪುರುಷರು ಅವರ ಪೌರುಷವನ್ನು ಸೂಚಿಸುವಂತಹ ಒಂದು ಪದವಾಗಿರ್ಬೋದು. ಸೊ ಇಲ್ಲಿ ಜಲಾಲುದ್ದೀನ್ ಖಿಲ್ಜಿ ವಂಶದ ಸ್ಥಾಪಕ 1290ರಲ್ಲಿ ಆತನು ಅಧಿಕಾರಕ್ಕೆ ಬರ್ತಾನೆ. ಆತನ ನಂತರ ಅಧಿಕಾರಕ್ಕೆ ಬಂದವನೇ ಜಲಾಲುದ್ದೀನ್ ಖಿಲ್ಜಿಯ ಸಹೋದರನ ಮಗ ಅಲಾವುದ್ದೀನ್ ಖಿಲ್ಜಿ. ಅತ್ಯಂತ ಮಹತ್ವಾಕಾಂಕ್ಷೆ ಹಾಗೂ ದೂರದೃಷ್ಟಿ ಇದ್ದಂತಹ ಒಬ್ಬ ರಾಜಕುಮಾರನಾಗಿದ್ದ ಅಲಾವುದ್ದೀನ್ ಖಿಲ್ಜಿ. ನಾವಿಲ್ಲಿ ಕಲಿಬೇಕಾಗಿರುವಂಥದ್ದು ಅಲಾವುದ್ದೀನ್ ಖಿಲ್ಜಿಯ ಕುರಿತಾಗಿ. ಅಲಾವುದ್ದೀನ್ ಖಿಲ್ಜಿ ಆತನ ಮೂಲ ಹೆಸರು ಅಲಿ ಗುರ್ಷಪ್ ಅಂತ. ಅಲಿ ಗುರ್ಷಪ್ ಅಂತ ಹೇಳ್ಕೊಂಡು ಆತನ ಮೂಲ ಹೆಸರು. ಮುಂದೆ ಆತನ ಅಲಾವುದ್ದೀನ್ ಖಿಲ್ಜಿ ಅಂತಲೇ ಪ್ರಸಿದ್ಧನಾಗ್ತಾನೆ. ಸರಿ, ಜಲಾಲುದ್ದೀನ್ ಖಿಲ್ಜಿಯ ಸಹೋದರನ ಮಗನಾಗಿದ್ದಂತಹ ಅಲಾವುದ್ದೀನ್ ಖಿಲ್ಜಿ ಬಾಲ್ಯದಲ್ಲಿಯೇ ತನ್ನ ತಂದೆಯನ್ನು ಕಳೆದುಕೊಳ್ತಾನೆ. ಆದ ಕಾರಣ ಜಲಾಲುದ್ದೀನ್ ಖಿಲ್ಜಿ ಎಲ್ಲ ರೀತಿಯಲ್ಲಿ ಅಲಾವುದ್ದೀನ್ ಖಿಲ್ಜಿಯನ್ನು ಅತ್ಯಂತ ಮಮತೆಯಿಂದ ಸಾಕಿ ಬೆಳೆಸ್ತಾನೆ. ಮಾತ್ರವಲ್ಲ, ಮುಂದುವರಿದು ಆತನಿಗೆ
ತನ್ನ ಮಗಳನ್ನು ಕೊಟ್ಟು ವಿವಾಹ ಕೂಡ ಮಾಡ್ತಾನೆ. ಅಲಾವುದ್ದೀನ್ ಖಿಲ್ಜಿಗೆ ಜಲಾಲುದ್ದೀನ್ ಖಿಲ್ಜಿ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡ್ತಾನೆ ಮತ್ತು ಮುಂದೆ ಆ ಕರಾ ಪ್ರಾಂತ್ಯದ ರಾಜ್ಯಪಾಲನನ್ನಾಗಿ ನೇಮಕ ಮಾಡ್ತಾನೆ. ಮಧ್ಯಪ್ರದೇಶದಲ್ಲಿ ಬರ್ತದೆ ಕರಾ ಪ್ರಾಂತ್ಯ. ಸೊ ಈ ಕರಾ ಪ್ರಾಂತ್ಯದ ರಾಜ್ಯಪಾಲನನ್ನಾಗಿ ಕೂಡ ಜಲಾಲುದ್ದೀನ್ ಖಿಲ್ಜಿ ಅಲಾವುದ್ದೀನ್ ಖಿಲ್ಜಿಯನ್ನು ನೇಮಕ ಮಾಡ್ತಾನೆ. ಆದರೆ ಅಲಾವುದ್ದೀನ್ ಖಿಲ್ಜಿ ನಾನು ಮೊದಲೇ ಹೇಳಿದಾಗೆ ಅತ್ಯಂತ ಮಹತ್ವಾಕಾಂಕ್ಷೆಯ ಒಬ್ಬ ವ್ಯಕ್ತಿಯಾಗಿದ್ದ. ಇಡೀ ಭಾರತದ ಪ್ರದೇಶಗಳನ್ನು ಗೆದ್ದುಕೊಳ್ಳುವುದು ಮತ್ತು ಆ ಗೆದ್ದುಕೊಂಡಂಥ ಪ್ರದೇಶಗಳ ಮೇಲೆ ನಾನೇ ಸುಲ್ತಾನನಾಗಿ ಮೆರೀಬೇಕು ಅನ್ನುವಂಥ ಕನಸನ್ನು ಕಾಣುತ್ತಿದ್ದಂತಹ ಒಬ್ಬ ವ್ಯಕ್ತಿ ಅಲಾವುದ್ದೀನ್ ಖಿಲ್ಜಿ. ಸೊ ಅಲಾವುದ್ದೀನ್ ಖಿಲ್ಜಿ ಆ ಮಹತ್ವಾಕಾಂಕ್ಷೆಯನ್ನು ಅಥವಾ ಆ ಕನಸನ್ನು ನನಸಾಗಿಸಲಿಕ್ಕೆ ಮುಂದಾಗ್ತಾನೆ. ಯಾವಾಗ ಅವನು ಕರಾ ಪ್ರಾಂತ್ಯದ ರಾಜ್ಯಪಾಲನಾಗ್ತಾನೋ ಅಂದರೆ 1292 ಆತನು ಮಾಲ್ವಾ ರಾಜ್ಯದ ಮೇಲೆ ದಾಳಿ ಮಾಡಿ ಬಿಲ್ಸಾ ಎಂಬ ನಗರವನ್ನು ವಶಪಡಿಸಿಕೊಳ್ತಾನೆ. ಮಾಲ್ವಾದ ಮೇಲೆ ದಾಳಿ ಮಾಡಿ ಬಿಲ್ಸಾ ನಗರವನ್ನು ವಶಪಡಿಸಿಕೊಂಡು ತನ್ನ ದಕ್ಷತೆಯನ್ನು ಒಂದು ರೀತಿಯಲ್ಲಿ ತೋರಿಸಿಕೊಡ್ತಾನೆ. ನೋಡಿ, ಅಲ್ಲಿಗೆ ಅವನು ಅಥವಾ ಅವನ ಮಹತ್ವಾಕಾಂಕ್ಷೆ ನಿಂತು ಹೋಗುವುದಿಲ್ಲ. ಅವನ ಉದ್ದೇಶ ಏನಿತ್ತು, ಬೇರೆ ಬೇರೆ ಪ್ರದೇಶಗಳನ್ನು ಗೆದ್ದುಕೊಳ್ಳುವುದಾಗಿತ್ತು. ಸೊ ಇಲ್ಲಿ ಆತನು ಮುಂದುವರಿಯುತ್ತಾನೆ. ಅಲಾವುದ್ದೀನ್ ಖಿಲ್ಜಿ ಸಾಮಾನ್ಯ ಒಬ್ಬ ರಾಜ್ಯಪಾಲ, ಒಂದು ಪ್ರಾಂತ್ಯದ ರಾಜ್ಯಪಾಲ. ಇಲ್ಲಿ ಸುಲ್ತಾನ ಜಲಾಲುದ್ದೀನ್ ಖಿಲ್ಜಿ ಆವಾಗ ಇದ್ದಾನೆ. ಆದರೆ ಜಲಾಲುದ್ದೀನ್ ಖಿಲ್ಜಿಯ ಅನುಮತಿಯನ್ನು ಪಡೆಯದೆ 1296 ಅಲಾವುದ್ದೀನ್ ಖಿಲ್ಜಿ ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ. ದೇವಗಿರಿಯ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಜನಾಗಿದ್ದಂತಹ ರಾಮಚಂದ್ರ ದೇವನನ್ನು ಸೋಲಿಸಿ ಅಲ್ಲಿಂದ ಅಪಾರವಾದ ಸಂಪತ್ತನ್ನು, ಚಿನ್ನ, ಬೆಳ್ಳಿ, ಮುತ್ತು ರತ್ನಗಳು, ಹೀಗೆ ಸಾಕಷ್ಟು ಪ್ರಮಾಣದ ಸಂಪತ್ತನ್ನು ಅಲ್ಲಿಂದ ಕೊಳ್ಳೆ ಹೊಡೆಯುತ್ತಾನೆ ಮತ್ತು ಕಪ್ಪ ಕಾಣಿಕೆಯನ್ನು ಕೂಡ ಪಡೆಯುವಲ್ಲಿ ಅವನು ಯಶಸ್ವಿಯಾಗ್ತಾನೆ. ಹೀಗೆ ದೇವಗಿರಿಯ ಮೇಲೆ ಸುಲ್ತಾನನ ಅನುಮತಿಯನ್ನೂ ಪಡೆಯದೆ ದಾಳಿ ಮಾಡಿದಂಥ ಅಲಾವುದ್ದೀನ್ ಖಿಲ್ಜಿ ಅಪಾರವಾದ ಸಂಪತ್ತಿನೊಂದಿಗೆ ಅಲ್ಲಿಂದ ವಾಪಸ್ ದೆಹಲಿ ತನ್ನ ಪ್ರಾಂತ್ಯವಾದ ಕರಾಕ್ಕೆ ಆಗಮಿಸ್ತಾನೆ. ಈ ಸುದ್ದಿ ಜಲಾಲುದ್ದೀನ್ ಖಿಲ್ಜಿಗೆ ತಲುಪ್ತದೆ. ವಿಜಯಶಾಲಿಯಾಗಿ ಹಿಂತಿರುಗಿ ಬರುತ್ತಿದ್ದಂಥ ತನ್ನ ಅಲಿಯನನ್ನು ಭವ್ಯವಾಗಿ ಸ್ವಾಗತಿಸಲು ಜಲಾಲುದ್ದೀನ್ ಖಿಲ್ಜಿ ಮುಂದಾಗ್ತಾನೆ. ಆತನೇ ಕರಾಕ್ಕೆ ಬರ್ತಾನೆ. ಅಲ್ಲಿ ಬಂದ ಕೂಡಲೇ ಜಲಾಲುದ್ದೀನ್ ಖಿಲ್ಜಿ ಅಲಾವುದ್ದೀನ್ ಖಿಲ್ಜಿಯನ್ನು ಸ್ವಾಗತಿಸಲು ಮುಂದಾಗುವಾಗ ಅಲಾವುದ್ದೀನ್ ಖಿಲ್ಜಿ ಜಲಾಲುದ್ದೀನನನ್ನು ಅಲ್ಲಿ ಹತ್ಯೆ ಮಾಡ್ತಾನೆ. ಹಾಗೂ ತನ್ನನ್ನು ತಾನು ದೆಹಲಿಯ ಸುಲ್ತಾನ ಅಂತ ಘೋಷಣೆ ಮಾಡಿಕೊಳ್ತಾನೆ. ಇದು ಸಾಮಾನ್ಯ ಶಕ 1296. ನೋಡಿ, ಅವನ ಅಧಿಕಾರಕ್ಕೆ ಬಂದ ರೀತಿಯಾಗಿ ಯಾವುದೇ ರೀತಿಯಲ್ಲಾದರೂ ಕೂಡ ಅಧಿಕಾರವನ್ನು ಪಡೀಬೇಕು ಅನ್ನುವುದು ಆತನ ಉದ್ದೇಶವಾಗಿತ್ತು. ಹೀಗೆ ತನ್ನ ಮಾವನನ್ನೇ ಹತ್ಯೆ ಮಾಡಿ ಅಥವಾ ತನ್ನ ಚಿಕ್ಕಪ್ಪನನ್ನೇ ಹತ್ಯೆ ಮಾಡಿ ಅಲಾವುದ್ದೀನ್ ಖಿಲ್ಜಿ ಏನು ಅಧಿಕಾರಕ್ಕೆ ಬರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಎನಿವೆ, ನಾವಿಲ್ಲಿ ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳ ಬಗ್ಗೆ ನಾವಿಲ್ಲಿ ಗಮನಿಸಬೇಕಾಗ್ತದೆ. 10 ಮಾರ್ಕಿನ ಪ್ರಶ್ನೆ ನಿಮಗೆ ಕೇಳ್ತಾರೆ. ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು ನೋಡಿ. ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ನಾವು 3 ಹೆಡ್ಡಿಂಗ್ಗಳಲ್ಲಿ ನಾವು ವಿಂಗಡಣೆ ಮಾಡಿಕೊಳ್ಬೋದು. ಒಂದನೇದಾಗಿ ಉತ್ತರ ಭಾರತದ ದಿಗ್ವಿಜಯಗಳು, 2 ದಕ್ಷಿಣ ಭಾರತದ ದಂಡಯಾತ್ರೆ, 3 ಸುಧಾರಣೆಗಳು. ಅಥವಾ ಮತ್ತೊಂದು ರೀತಿ ಹೇಳುವುದಾದರೆ ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ಆತನ ಸೈನಿಕ ಸಾಧನೆಗಳು ಮತ್ತು ಆತನ ಸುಧಾರಣೆಗಳು ಅಂತ ಹೇಳಿಕೊಂಡು 2 ರೀತಿಯಲ್ಲಿ ನಾವು ವಿಂಗಡಣೆ ಮಾಡಿದರೆ, ಮತ್ತೆ ಆತನ ಸೈನಿಕ ಸಾಧನೆಗಳನ್ನು ನಾವು ಒಂದನೇದಾಗಿ ಉತ್ತರ ಭಾರತದ ದಿಗ್ವಿಜಯಗಳು ಹಾಗೂ 2ನೇದಾಗಿ ದಕ್ಷಿಣ ಭಾರತದ ದಂಡಯಾತ್ರೆ ಅಂತ ನಾವು ವಿಂಗಡಣೆ ಮಾಡಿಕೊಳ್ಬೋದು. ನಾವು ಮುಂದೆ ಇದರ ಬಗ್ಗೆ ವಿಸ್ತಾರವಾಗಿ ನೋಡುವ. ನೆನಪಿಟ್ಕೊಳ್ಳಿ, ಉತ್ತರ ಭಾರತ ದಿಗ್ವಿಜಯಗಳು, ದಕ್ಷಿಣ ಭಾರತ ದಂಡಯಾತ್ರೆ, ಸುಧಾರಣೆಗಳು. 10 ಮಾರ್ಕಿನ ಪ್ರಶ್ನೆ ಕೇಳಿದರೆ ಈ 3 ಅಂಶಗಳು ನಿಮ್ಮ ಉತ್ತರದಲ್ಲಿ ಒಳಗೊಂಡಿರಬೇಕು. ರೈಟ್. ಸೊ ಉತ್ತರ ಭಾರತದ ದಿಗ್ವಿಜಯಗಳು ನೋಡಿ, ಅಧಿಕಾರಕ್ಕೆ ಬಂದ ಕೂಡಲೇ ಅಲಾವುದ್ದೀನ್ ಖಿಲ್ಜಿ ಅತ್ಯಂತ ಮಹತ್ವಾಕಾಂಕ್ಷೆಯ ಚಕ್ರವರ್ತಿ ಅಥವಾ ಸುಲ್ತಾನ ಅಂತ ಹೇಳಿದೆ. ಅವನ ಉದ್ದೇಶ ತನ್ನ ಪ್ರಭುತ್ವವನ್ನು ಭಾರತದ ಎಲ್ಲ ಪ್ರದೇಶಗಳ ಮೇಲೆ ಸ್ಥಾಪಿಸುವುದಾಗಿತ್ತು.
ಆ ಉದ್ದೇಶವನ್ನು ಹೊಂದಿಕೊಂಡು ಆತನು ತನ್ನ ಇಬ್ಬರು ಸೇನಾಪತಿಗಳಾದ ಉಲುಗ್ ಖಾನ್ ಮತ್ತು ನಜರತ್ ಖಾನ್, ನೆನ್ಪಿಟ್ಕೊಳ್ಳಿ, ಉಲುಗ್ ಖಾನ್ ಮತ್ತು ನಜರತ್ ಖಾನ್ ಎಂಬ ಇಬ್ಬರು ಸಮರ್ಥ ಸೇನಾನಿಗಳ ಮೂಲಕ ಅವನು ಉತ್ತರ ಭಾರತದ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಇಲ್ಲಿ ಕೂಡ ನಿಮಗೆ 2 ಮಾರ್ಕಿನ ಪ್ರಶ್ನೆ ಕೇಳ್ತಾರೆ. ಅಲಾವುದ್ದೀನ್ ಖಿಲ್ಜಿಯ ಇಬ್ಬರು ಸೇನಾಪತಿಗಳನ್ನೇ ಹೆಸರಿಸಿರಿ ಅಂತ. ಇಲ್ಲಿ ಒಟ್ಟು 3 ಸೇನಾಪತಿಗಳಿದ್ದಾರೆ. ಅದರಲ್ಲಿ ಉತ್ತರ ಭಾರತ ದಂಡಯಾತ್ರೆಯನ್ನು ಮುನ್ನಡೆಸಿದಂಥ ಉಲುಗ್ ಖಾನ್ ಮತ್ತು ನಜರತ್ ಖಾನ್ ಮತ್ತು ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಮುನ್ನಡೆಸಿದಂಥ ಮಾಲಿಕ್ ಕಾಫರ್, ಹೀಗೆ 3. ಇಲ್ಲಿ ನಾವು ಉತ್ತರ ಭಾರತ ದಿಗ್ವಿಜಯಗಳಿಗೆ ಸಂಬಂಧಪಟ್ಟು ಆತನ ಎಲ್ಲ ದಿಗ್ವಿಜಯಗಳನ್ನು ಉತ್ತರ ಭಾರತ ಗಮನಿಸಿ, ಉತ್ತರ ಭಾರತ ದಿಗ್ವಿಜಯಗಳನ್ನು ಮುನ್ನಡೆಸಿದವರು ಉಲುಗ್ ಖಾನ್ ಮತ್ತು ನಜರತ್ ಖಾನ್, ರೈಟ್. ಸೊ ಮುಂದೆ ಇವರ ನೇತೃತ್ವದಲ್ಲಿ ಇಲ್ಲಿ ದಾಳಿಗಳು ನಡೆಯುತ್ತವೆ. ಮೊದಲ ಬಾರಿಗೆ ಅಂದರೆ ದೆಹಲಿಯ ಸುಲ್ತಾನ ಎನ್ನುವ ಪದವಿಯಲ್ಲಿ ಅಲಾವುದ್ದೀನ್ ಖಿಲ್ಜಿಯ ಮೊದಲ ದಾಳಿ ಗುಜರಾತ್ನ ಮೇಲೆ, ಗುಜರಾತ್ನ ಆಕ್ರಮಣ, ಸಾಮಾನ್ಯ ಶಕ 1297. ಸಾಮಾನ್ಯ ಶಕ 1297ರಲ್ಲಿ ಗುಜರಾತ್ನ ಮೇಲೆ ದಾಳಿ ನಡೆಯುತ್ತದೆ. ಇಲ್ಲಿ ಗುಜರಾತನ್ನು ರಜಪೂತ ದೊರೆಯಾದಂಥ ಕರ್ಣದೇವನು ಆಡಳಿತ ಮಾಡ್ತಾ ಇದ್ದನು. ಇಲ್ಲಿ ಅಲಾವುದ್ದೀನ್ನ ಸೇನಾಪತಿಗಳಾದ ಉಲುಗ್ ಖಾನ್ ಮತ್ತು ನಜರತ್ ಖಾನ್ ಆ ಪ್ರದೇಶಗಳ ಮೇಲೆ ಅಥವಾ ಗುಜರಾತಿನ ಮೇಲೆ ದಾಳಿ ಮಾಡಿ ಅಲ್ಲಿ ಅನಿಲ್ವಾಡ, ಸೋಮನಾಥ ಮತ್ತು ಕ್ಯಾಂಬೆ ಒಳಗೊಂಡಂಥ ವಿಶಾಲವಾದ ಪ್ರದೇಶಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಅಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಾರೆ, ಲೂಟಿ ಹೊಡೆಯುತ್ತಾರೆ. ಅದು ಮಾತ್ರವಲ್ಲದೆ ಅಲ್ಲಿ ರಾಜ ಕರ್ಣದೇವ ಇನ್ನೇನು ಸೋಲು ಖಚಿತ ಅಂತ ಗೊತ್ತಾದ ಕೂಡಲೇ ಆತನು ತನ್ನ ಮಗಳಾದ ದೇವಲ ದೇವಿಯನ್ನು ಕರೆದುಕೊಂಡು ಅಲ್ಲಿಂದ ಪಲಾಯನ ಮಾಡ್ತಾನೆ. ಗುಜರಾತ್ನ ರಾಜ ಕರ್ಣದೇವನು ತನ್ನ ಮಗಳಾದ ದೇವಲ ದೇವಿಯನ್ನು ಕರೆದುಕೊಂಡು ಅವನು ದೇವಗಿರಿಗೆ ಪಲಾಯನ ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ರಾಜ ಕರ್ಣದೇವನ ಪತ್ನಿ ರಾಣಿ ಕಮಲಾದೇವಿಯನ್ನು ಸೆರೆ ಹಿಡಿಯಲಾಗ್ತದೆ. ಹಾಗೂ ಕಮಲಾದೇವಿಯನ್ನು ಅಲಾವುದ್ದೀನ್ ಖಿಲ್ಜಿ ವಿವಾಹಿತನಾಗ್ತಾನೆ, ರೈಟ್. ಅದು ಮಾತ್ರವಲ್ಲದೆ ಅಲ್ಲಿನ ವಿಶಾಲ ಪ್ರದೇಶಗಳ ನಿಯಂತ್ರಣ ಕೂಡ ಅಲಾವುದ್ದೀನ್ ಖಿಲ್ಜಿಯ ಕೈವಶವಾಗ್ತದೆ. ಮುಂದೆ ಅದೇ ಸಂದರ್ಭದಲ್ಲಿ ಇಲ್ಲಿನ ಮತ್ತೊಂದು ನಾವು ಗಮನಿಸಬೇಕಾದಂಥ ಅಂಶ, ಇಲ್ಲಿ ಗುಜರಾತ್ ಆಕ್ರಮಣದ ಸಂದರ್ಭದಲ್ಲಿ ಅಲಾವುದ್ದೀನ್ ಖಿಲ್ಜಿ ಒಬ್ಬ ಸಮರ್ಥ ಸೈನಿಕನಾಗಿದ್ದಂತಹ ಮಾಲಿಕ್ ಕಾಫರ್ ಒಬ್ಬ ನಪುಂಸಕನಾಗಿದ್ದರೂ ಕೂಡ ಅಪ್ರತಿಮ ಸಾಧನೆಯನ್ನು ಆವಾಗಲೇ ಅವನು ತೋರಿಸಿದ್ದ ಮಲ್ಲಿಕ್ ಕಾಫರ್, ಈ ಮಲ್ಲಿಕ್ ಕಾಫರ್ನನ್ನು 1000 ದಿನಾರನ್ನು ನೀಡಿ ಖರೀದಿಸ್ತಾನೆ. ಅದಕ್ಕೆ ಮುಂದೆ ಮಲ್ಲಿಕ್ ಕಾಫರ್ನನ್ನು ಹಜಾರಿ ದಿನಾರ್ ಅಂತಲೇ ನಾವು ಕರೀತೇವೆ. ಅದು ಆತನಿಗೆ ಹಜಾರ್ ದಿನಾರಿ ಅಂತ, ಹಜಾರ್ ದಿನಾರಿ ಅಂತ ಹೇಳಿದರೆ ಮಲ್ಲಿಕ್ ಕಾಫರ್ ಆತನನ್ನು 1000 ದಿನಾರ್ಗಳನ್ನು ಕೊಟ್ಟು, ಅಂದರೆ ಅಂದಿನ ನಾಣ್ಯವನ್ನು ಕೊಟ್ಟು ಖರೀದಿ ಮಾಡಿದಂಥದ್ದು. ಅದಕ್ಕೆ ಅವನನ್ನು ಹಜಾರ್ ದಿನಾರಿ ಅಂತ ಕರೀತೇವೆ. ಹೀಗೆ ಗುಜರಾತನ್ನು ತನ್ನ ವಶಕ್ಕೆ ತೆಗೆದುಕೊಳ್ತಾನೆ. ಅಲ್ಲಿಂದ ಮುಂದೆ ಎರಡನೇದಾಗಿ ಅಲಾವುದ್ದೀನ್ ಖಿಲ್ಜಿ ಉಲುಗ್ ಖಾನ್ ಮತ್ತು ನಜರತ್ ಖಾನರ ಮೂಲಕ ರಣತಂಬೋರ್ನ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಸಾಮಾನ್ಯ ಶಕ 1301ರಲ್ಲಿ ಗಮನಿಸಿ, ಸಾಮಾನ್ಯ ಶಕ 1301ರಲ್ಲಿ ರಣತಂಬೋರ್ನ ಆಕ್ರಮಣ. ರಣತಂಬೋರ್ನ ರಾಜನಾಗಿದ್ದವನು ರಾಜ ಹಮೀರ ದೇವ. ರಾಜ ಹಮೀರ ದೇವನು ರಣತಂಬೋರನ್ನು ಆಳುತ್ತಿದ್ದನು. ಇಲ್ಲಿ ರಣತಂಬೋರ್ನ ಮೇಲೆ ದಾಳಿ ಮಾಡಲಿಕ್ಕೆ ತಕ್ಷಣದ ಕಾರಣ ಏನು ಅಂತ ಹೇಳಿದರೆ, ರಾಜ ಹಮೀರ ದೇವನು ನವ ಮುಸಲ್ಮಾನರಿಗೆ, ಈ ನವ ಮುಸಲ್ಮಾನರು ಅಲಾವುದ್ದೀನ ಶತ್ರುಗಳು, ಅದಕ್ಕೆ ಹಿನ್ನೆಲೆ ಇದೆ. ಜಲಾಲುದ್ದೀನ್ ಖಿಲ್ಜಿ ನವ ಮುಸಲ್ಮಾನರಿಗೆ ಆಶ್ರಯ ನೀಡಿದ್ದನು. ಯಾವಾಗ ಅಲಾವುದ್ದೀನ್ ಖಿಲ್ಜಿ ಜಲಾಲುದ್ದೀನನ್ನು ಹತ್ಯೆ ಮಾಡ್ತಾನೋ ಆವಾಗ ನವ ಮುಸಲ್ಮಾನರು ಅಲಾವುದ್ದೀನ್ ಖಿಲ್ಜಿಯ ವಿರುದ್ಧ ತಿರುಗಿ ಬೀಳ್ತಾರೆ, ರೈಟ್. ಆದ ಕಾರಣ ಇಲ್ಲಿ ಆ ಒಂದು ಶತ್ರುತ್ವ ಇದೆ. ನವ ಮುಸಲ್ಮಾನರಿಗೆ ಆಶ್ರಯ ಕೊಟ್ಟಿದ್ದಾನೆ ಎಂಬ ನೆಪವನ್ನು ಒಡ್ಡಿ ಇಲ್ಲಿ ಅಲಾವುದ್ದೀನ್ ಖಿಲ್ಜಿ ರಣತಂಬೋರ್ನ ಮೇಲೆ ದಾಳಿ ಮಾಡ್ತಾನೆ. ರಾಜ ಹಮೀರ ದೇವನನ್ನು ಇವರು ಸೋಲಿಸ್ತಾರೆ ಮತ್ತು ಹಮೀರ ದೇವನ ಯುದ್ಧದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಳ್ತಾರೆ. ಸುಮಾರು 11 ತಿಂಗಳ ಮುತ್ತಿಗೆಯ ನಂತರ ಇಲ್ಲಿ ರಣತಂಬೋರನ್ನು ನಜರತ್ ಖಾನ್ ಮತ್ತು ಉಲಗ್ ಖಾನರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಮೂರನೆಯದಾಗಿ ಮೇವಾರ ಅಥವಾ ಮೇವಾಡ ಅಂತಲೂ ಕರೀತೇವೆ, ಮೇವಾರ ಅಂತಲೂ ಕರೀತೇವೆ, ಮತ್ತೊಂದು ರಜಪೂತ ರಾಜ್ಯ. ಇಲ್ಲಿ ಮೇವಾರದ ಸಿಸೋಡಿಯನ್ನರು ಅತ್ಯಂತ ಈ ರಜಪೂತರಲ್ಲೇ ತುಂಬ ಗೌರವದ ಸ್ಥಾನವನ್ನು ಹೊಂದಿದ್ದವರು ಈ ಸಿಸೋಡಿಯನ್ನರು. ಇಲ್ಲಿ
ಅವರ ಮುಖ್ಯಸ್ಥನಾಗಿದ್ದವನೇ ರಾಣಾ ರತನ್ ಸಿಂಗ್. ನೆನ್ಪಿಟ್ಕೊಳ್ಳಿ, ಚಿತ್ತೋರ ಮೇವಾರದ ರಾಜಧಾನಿ ಚಿತ್ತೋರ್ನ ಕೋಟೆ ಅನ್ನುವಂಥದ್ದು ಅತ್ಯಂತ ಪ್ರಸಿದ್ಧವಾಗಿತ್ತು ಮತ್ತು ಅದನ್ನು ಯಾರಿಂದಲೂ ವಶಪಡಿಸಿಕೊಳ್ಳಲಾಗದು ಎಂಬ ಒಂದು ಪ್ರತೀತಿ ಇತ್ತು. ರೈಟ್. ಸೊ ಇಲ್ಲಿ ಅದು ಕೂಡ ಒಂದು ಶ್ರೀಮಂತ ರಾಜ್ಯ, ಮೇವಾರ ಕೂಡ ಒಂದು ಶ್ರೀಮಂತ ರಾಜ್ಯ. ಚಿತ್ತೋರ್ ಅದರ ರಾಜಧಾನಿ ಅತ್ಯಂತ ಪ್ರಸಿದ್ಧವಾಗಿತ್ತು. ಯಾಕೆಂತ ಹೇಳಿದರೆ ಅಲ್ಲಿನ ಕೋಟೆಯನ್ನು ಯಾರಿಂದಲೂ ವಶಪಡಿಸಿಕೊಳ್ಳಲಾಗದು ಎಂದು ಹೇಳಲಾಗಿತ್ತು. ಅದನ್ನೊಂದು ಸವಾಲಾಗಿ ಅಲಾವುದ್ದೀನ್ ಖಿಲ್ಜಿ ಸ್ವೀಕರಿಸ್ತಾನೆ. ಅದು ಮಾತ್ರವಲ್ಲದೆ ಇಲ್ಲಿ ಕೆಲವು ಇತಿಹಾಸಕಾರರು ಹೇಳುವ ಹಾಗೆ ಇಲ್ಲಿ ಅಲಾವುದ್ದೀನ್ ಖಿಲ್ಜಿ ಚಿತ್ತೋರ್ನ ಮೇಲೆ ಅಥವಾ ಮೇವಾರದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಮತ್ತೊಂದು ಕಾರಣ, ಇಲ್ಲಿ ರಾಣಾ ರತನ್ ಸಿಂಗಿನ ಸುಂದರಿಯಾದ ಪತ್ನಿ ಪದ್ಮಿನಿ ದೇವಿಯನ್ನು ವಶಪಡಿಸಿಕೊಳ್ಳುವುದಾಗಿತ್ತು. ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ನೀವು ಬಾಲಿವುಡ್ನಲ್ಲಿ ಒಂದು ಮೂವಿಯನ್ನು ನೋಡಿರ್ಬೋದು. ದೊಡ್ಡ ಒಂದು ರೀತಿಯಲ್ಲಿ ವಿವಾದವನ್ನು ಸೃಷ್ಟಿಸಿದಂಥ ಪದ್ಮಾವತ್ ಎಂಬ ಮೂವಿ. ಅದು ಅದರ ಒಂದು ಹಿನ್ನೆಲೆ ಇಲ್ಲಿ ನಾವು ಅದನ್ನು ಕಾಣ್ಬೋದು. ಇತಿಹಾಸದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಮಾಡಿರ್ಬೋದು. ಸೊ ಏನೇ ಇರಲಿ, ಇಲ್ಲಿ ಇತಿಹಾಸ ಅಥವಾ ಇತಿಹಾಸಕಾರರು ಏನು ಹೇಳ್ತಾರಂತ ಹೇಳಿದರೆ, ಚಿತ್ತೋರ್ನ ಮೇಲೆ ದಾಳಿ ಮಾಡಲಿಕ್ಕೆ ಕಾರಣ ಆ ಸುಂದರಿಯಾದಂಥ ರಾಣಿ ಪದ್ಮಿನಿ ದೇವಿಯನ್ನು ಪಡೆಯಬೇಕನ್ನುವಂತಹ ಅಲಾವುದ್ದೀನ್ ಖಿಲ್ಜಿಯ ಹಂಬಲವೇ ಆ ಯುದ್ಧಕ್ಕೆ ಕಾರಣವಾಯಿತು ಅಂತ ಹೇಳಲಾಗಿದೆ. ಸೊ ಅಲ್ಲಿ ಭೀಕರವಾದ ಯುದ್ಧ ನಡೆಯುತ್ತದೆ. ಆ ಯುದ್ಧ ಸುಮಾರು ತಿಂಗಳುಗಳ ಕಾಲ ಮುಂದುವರಿದಂಥ ಯುದ್ಧದಲ್ಲಿ ಯಾವಾಗ ರಜಪೂತರಿಗೆ ಸೋಲು ಖಚಿತ ಅಂತ ಗೊತ್ತಾಯಿತೋ ಅದೇ ಸಂದರ್ಭದಲ್ಲಿ ರಾಣಿ ಪದ್ಮಿನಿ ದೇವಿ ಮತ್ತು ಇತರೆ ರಜಪೂತ ಮಹಿಳೆಯರು ಜೌಹಾರ್ ಪದ್ಧತಿಯಂತೆ ತಮ್ಮ ಆತ್ಮಾಹುತಿಯನ್ನು ಮಾಡ್ಕೊಳ್ತಾರೆ. ಜೌಹಾರ್ ಅಂತ ಹೇಳಿದರೆ ತಮ್ಮ ಶತ್ರುಗಳಿಂದ ರಕ್ಷಣೆಯನ್ನು ಪಡೆಯಲು ಅಥವಾ ತಮ್ಮನ್ನು ತಾವು ಕಾಪಾಡಿಕೊಳ್ಳಲು ತಾವೇ ಅಗ್ನಿಕುಂಡವನ್ನು ಹಾರಿ ಆತ್ಮಾಹುತಿಯನ್ನು ಅಥವಾ ಪ್ರಾಣಾರ್ಪಣೆಯನ್ನು ಮಾಡುವಂತಹ ಪದ್ಧತಿ ಅದು ರಜಪೂತ ಮಹಿಳೆಯರಲ್ಲಿದ್ದದ್ದು. ಸೊ ಜೌಹಾರ್ ಪದ್ಧತಿಯಂತೆ ಪದ್ಮಿನಿ ದೇವಿ ಮತ್ತು ಇತರೆ ಮಹಿಳೆಯರು ಆತ್ಮಾಹುತಿಯನ್ನು ಮಾಡಿಕೊಳ್ತಾರೆ. ಅಂದರೆ ಅಲಾವುದ್ದೀನ್ ಖಿಲ್ಜಿಯ ಕೈಗೆ ಆಕೆ ಸಿಗುವುದಿಲ್ಲ. ಎನಿವೆ, ಕೊನೆಯದಾಗಿ ಆ ಯುದ್ಧದಲ್ಲಿ ರಾಣಾ ರತನ್ ಸಿಂಗನಿಗೆ ಸೋಲಾಗ್ತದೆ, ಆತನನ್ನು ಹತ್ಯೆ ಮಾಡಲಾಗ್ತದೆ. ಹಾಗೂ ಚಿತ್ತೋರ್ನ ರಾಜ್ಯಪಾಲನಾಗಿ ಅಲಾವುದ್ದೀನ್ ತನ್ನ ಹಿರಿಯ ಮಗನಾದಂಥ ಕಿಜರ್ ಖಾನ್, ಅಲಾವುದ್ದೀನ್ನ ಹಿರಿಯ ಮಗ ಕಿಜರ್ ಖಾನ್ನನ್ನು ಅಲ್ಲಿ ಗವರ್ನರ್ ಆಗಿ ಅಥವಾ ರಾಜ್ಯಪಾಲನನ್ನಾಗಿ ನೇಮಕ ಮಾಡಿಕೊಳ್ತಾನೆ. ಸೊ ಚಿತ್ತೋರನ್ನು ವಶಪಡಿಸಿಕೊಳ್ತಾರೆ. ಆನಂತರ ನಾಲ್ಕನೆಯಾಗಿ ಇತರೆ ಆಕ್ರಮಣಗಳು, ಅಂದರೆ ಉತ್ತರ ಭಾರತದ ಸಣ್ಣ ಸಣ್ಣ ರಾಜ್ಯಗಳ ಮೇಲೆ ಕೂಡ ದಾಳಿ ಮಾಡಲಾಗ್ತದೆ. ಇಲ್ಲಿ ಮಾಲ್ವಾ, ಉಜ್ಜಯಿನಿ, ಮಂಡು, ಧಾರ್, ಚಾಂದೇರಿ, ಜೋಲೂರ್ ಮೊದಲಾದ ರಾಜ್ಯಗಳನ್ನು ಅಲಾವುದ್ದೀನ್ ಖಿಲ್ಜಿ ವಶಪಡಿಸಿಕೊಳ್ತಾನೆ. ಇದೆಲ್ಲ ಉತ್ತರ ಭಾರತ ಸಣ್ಣ ಪುಟ್ಟ ಪ್ರಾಂತ್ಯಗಳು. ಅದು ಮಾತ್ರವಲ್ಲದೆ ಕೊನೆಯದಾಗಿ ಮಂಗೋಲಿಯನರ ದಾಳಿಗಳು. ನೋಡಿ, ಅಲಾವುದ್ದೀನ್ ಅಧಿಕಾರಕ್ಕೆ ಬಂದ ನಂತರ ಅವನಿಗೆ ನಿರಂತರವಾಗಿ ತಲೆನೋವು ಕೊಟ್ಟವರು ಯಾರಂತ ಹೇಳಿದರೆ ಮಂಗೋಲಿಯನರು ಮತ್ತು ನವಮುಸಲ್ಮಾನರು ಅಂತ ಹೇಳಿದರೆ ಮೂಲತಃ ಮಂಗೋಲಿಯನರು ಒಂದು ವಿಭಾಗ. ಅವರು ಇಸ್ಲಾಂ ಧರ್ಮಕ್ಕೆ ಮತಾಂತರ ಹೊಂದ್ತಾರೆ. ಅವರಿಗೆ ಜಲಾಲುದ್ದೀನ್ ಖಿಲ್ಜಿ ಆಶ್ರಯವನ್ನು ನೀಡ್ತಾನೆ. ಸೊ ಈ ನವಮುಸಲ್ಮಾನರಿಗೆ ಜಲಾಲುದ್ದೀನ್ ಆಶ್ರಯ ಕೊಡ್ತಾನೆ. ಮುಂದೆ ಜಲಾಲುದ್ದೀನ್ ಹತ್ಯೆ ಮಾಡಿದಂಥ ಅಲಾವುದ್ದೀನ್ನ ಶತ್ರುಗಳಾಗಿ ಅವರು ಮಾರ್ಪಾಡಾಗ್ತಾರೆ. ಈ ಆತನ ರಾಜಧಾನಿ ದೆಹಲಿಯ ಮೇಲೆ ನಿರಂತರವಾಗಿ ನವಮುಸಲ್ಮಾನರು ಮತ್ತು ಮಂಗೋಲರು ದಾಳಿಯನ್ನು ಮಾಡ್ತಾ ಇರ್ತಾರೆ. ಸುಮಾರು ಸಾಮಾನ್ಯ ಶಕ 1296ರಿಂದ ಸಾಮಾನ್ಯ ಶಕ 1308 ಮಧ್ಯೆ ಸುಮಾರು 6 ಬಾರಿ ಮಂಗೋಲರ ದಾಳಿಯನ್ನು ದೆಹಲಿ ಕಂಡಿದೆ ಅಂತ ಹೇಳಲಾಗಿದೆ. ಈ ಮಂಗೋಲಿಯನರನ್ನು ಎದುರಿಸಲು ಅಥವಾ ಅವರನ್ನು ಸದೆಬಡೆಯಲು ಅಲಾವುದ್ದೀನ್ ಖಿಲ್ಜಿ ಹಲವಾರು ಯೋಜನೆಗಳನ್ನು ಹಾಕಿಕೊಳ್ತಾನೆ. ಇಲ್ಲಿ ಅಲಾವುದ್ದೀನ್ ಖಿಲ್ಜಿ ನೂತನ ರಸ್ತೆಗಳು ಮತ್ತು ಕೋಟೆಗಳನ್ನು ನಿರ್ಮಿಸುವುದು, ಕಾವಲು ಪಡೆಗಳನ್ನು ಇರಿಸುವುದು, ಸಾಕಷ್ಟು ಸಂಖ್ಯೆಯ ನುರಿತ ಸೈನಿಕರನ್ನು ನೇಮಕ ಮಾಡುವುದು, ನಿಶ್ಚಿತ ಅಂತರದಲ್ಲಿ ನೇಮಿಸುವುದು ಮತ್ತು ನವಮುಸಲ್ಮಾನರು ಮತ್ತು ಮಂಗೋಲಿಯನರ ನಿರ್ದಯವಾದ ಹತ್ಯೆ, ಹೀಗೆ ಹಲವಾರು ಯೋಜನೆಗಳ ಮೂಲಕ ಅಂತಿಮವಾಗಿ ಮಂಗೋಲಿಯನರ ಮೇಲೆ ತನ್ನ ಹತೋಟಿಯನ್ನು ಅಥವಾ ಮಂಗೋಲಿಯನರ ದೆಹಲಿಯನ್ನು ಮುಕ್ತಗೊಳಿಸಲು ಅವನಿಗೆ ಸಾಧ್ಯವಾಗ್ತದೆ ಅಥವಾ ಮಂಗೋಲಿಯನರನ್ನು ಸದೆಬಡಿದ. ಇದಿಷ್ಟು ಉತ್ತರ ಭಾರತದ ದಿಗ್ವಿಜಯಗಳು. ನೆನಪಿಟ್ಕೊಳ್ಳಿ, ಉತ್ತರ ಭಾರತದ ದಿಗ್ವಿಜಯವನ್ನು ಮುನ್ನಡೆಸಿದವರು ಉಲಗ್ ಖಾನ್ ಮತ್ತು ನಜರತ್ ಖಾನ್. ಇಲ್ಲಿ ಉತ್ತರ ಭಾರತದ ಪ್ರಮುಖ ದಾಳಿಗಳು ಗುಜರಾತ್ನ ಆಕ್ರಮಣ, ಎರಡನೇದು ರಣತಂಬೋರ್ನ ಆಕ್ರಮಣ, 3 ಮೇವಾರ ಅಥವಾ ಚಿತ್ತೋರ್ನ ಆಕ್ರಮಣ, ಇತರೆ ಆಕ್ರಮಣಗಳು, ಮಂಗೋಲಿಯನರ ದಾಳಿಗಳು. ಇಷ್ಟು ವಿಚಾರಗಳು
ಉತ್ತರ ಭಾರತ ದಿಗ್ವಿಜಯ ಆದರೆ, ಇನ್ನು ಆ ಅಲಾವುದ್ದೀನ್ ಖಿಲ್ಜಿಯ ಸೈನಿಕ ಕಾರ್ಯಾಚರಣೆಯ ಎರಡನೇ ಹಂತ ಯಾವುದಂತ ಕೇಳಿದರೆ ದಕ್ಷಿಣ ಭಾರತದ ದಂಡಯಾತ್ರೆ. ನೋಡಿ, ಇಲ್ಲಿ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಆತನ ನಿಷ್ಠಾವಂತ ಸೇವಕ ಮತ್ತು ಸೇನಾನಿಯಾಗಿದ್ದಂಥ ಮಲ್ಲಿಕಾಫರ್ ವಹಿಸಿಕೊಳ್ತಾನೆ. ನಾನು ಈಗಾಗಲೇ ಹೇಳಿದೆ, ಮಲ್ಲಿಕಾಫರ್, ಇಲ್ಲಿ 1 ಮಾರ್ಕಿನ ಪ್ರಶ್ನೆ ಕೇಳ್ತಾರೆ ನಿಮಗೆ, ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಮುನ್ನಡೆಸಿದವರು ಯಾರು ಅಂತ. ಉತ್ತರ ಎಸ್, ಮಲ್ಲಿಕಾಫರ್. ಸೊ ಮಲ್ಲಿಕಾಫರ್ನನ್ನ ಅಲಾವುದ್ದೀನ್ ಖಿಲ್ಜಿ ಎಲ್ಲಿಂದ ಖರೀದಿ ಮಾಡಿದ್ದು? ಎಸ್, ಗುಜರಾತಿನಿಂದ. ಗುಜರಾತ್ನ ದಾಳಿ ವೇಳೆ ಈತನ ಪರಾಕ್ರಮವನ್ನು ಕಂಡಂಥ ಅಲಾವುದ್ದೀನ್ ಖಿಲ್ಜಿ ಅಥವಾ ಆತನ ಏನು ಸೇನಾಪತಿಗಳಾದ ಉಲಗ್ ಖಾನ್ ಮತ್ತು ನಜರತ್ ಖಾನ್ ಮಲ್ಲಿಕಾಫರ್ನನ್ನು 1,000 ದಿನಾರನ್ನು ನೀಡಿ ಖರೀದಿ ಮಾಡಿದ್ದು. ಖರೀದಿ ಮಾಡಿದ ಅಂತ ಹೇಳಿದರೆ ಮಲ್ಲಿಕಾಫರ್ ಗುಲಾಮನಾಗಿದ್ದ. ಅಲ್ಲಿ ಗುಲಾಮ ವ್ಯಾಪಾರ ಅನ್ನೋದು ಅಲ್ಲಿ ಸರ್ವೇ ಸಾಮಾನ್ಯವಾಗಿತ್ತು ಆ ಕಾಲ, ಅದರ ಬಗ್ಗೆ ನಾವು ಡೀಟೇಲ್ಸ್ ಹೋಗುವುದಿಲ್ಲ ಇಲ್ಲಿ. ಸೊ ಇಲ್ಲಿ ಮಲ್ಲಿಕಾಫರ್ನನ್ನು ಖರೀದಿ ಮಾಡ್ತಾರೆ. ಆತನನ್ನು 1000 ದಿನಾರಿ ಅಂತಲೂ ಕರೀತಾರೆ. ಅವನೊಬ್ಬ ಸಮರ್ಥ ಸೇನಾನಿಯಾಗಿದ್ದ, ಅಥವಾ ಅದು ಮಾತ್ರವಲ್ಲದೆ ಅಲಾವುದ್ದೀನ್ ಖಿಲ್ಜಿಯ ನಂಬಿಕಸ್ಥನೂ ಆಗಿದ್ದ. ಮಲ್ಲಿಕಾಫರ್ನ ನೇತೃತ್ವದಲ್ಲಿ ಅಲಾವುದ್ದೀನ್ ಖಿಲ್ಜಿ ತನ್ನ ದಕ್ಷಿಣ ಭಾರತ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಇಲ್ಲಿ ಗಮನಿಸಬೇಕು, ದಕ್ಷಿಣ ಭಾರತದ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿದಂಥ ಮೊದಲ ಮುಸ್ಲಿಂ ದೊರೆ ಅಲಾವುದ್ದೀನ್ ಖಿಲ್ಜಿ. ಇಲ್ಲಿವರೆಗೆ ಯಾರೆಲ್ಲ ಭಾರತ ಅಂದರೆ ಉತ್ತರ ಭಾರತದ ಮೇಲೆ ಈ ದೆಹಲಿ ಸುಲ್ತಾನರು, ಗುಲಾಮಿ ಸಂತತಿಯ ರಾಜರು ಇರ್ಬೋದು, ಇವರೆಲ್ಲ ಆಧಿಪತ್ಯವನ್ನು ಸ್ಥಾಪಿಸಿದ್ರು. ಆದರೆ ಅವರು ದಕ್ಷಿಣ ಭಾರತದ ಕಡೆ ಗಮನ ಕೊಡಲಿಲ್ಲ ಅಥವಾ ಅವರಿಂದ ಸಾಧ್ಯವಾಗಲಿಲ್ಲ. ಆದರೆ ಈ ಮಹತ್ವಾಕಾಂಕ್ಷಿ ದೊರೆ ಅಲಾವುದ್ದೀನ್ ಖಿಲ್ಜಿಯು ದಕ್ಷಿಣ ಭಾರತದ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಿಕ್ಕೂ ಮುಂದಾಗ್ತಾನೆ. ಇಲ್ಲಿ ದಕ್ಷಿಣ ಭಾರತದ ದಂಡಯಾತ್ರೆ, ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ 5 ಮಾರ್ಕಿನ ಪ್ರಶ್ನೆ ಇದೆ. ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತ ದಂಡಯಾತ್ರೆಯನ್ನು ವಿವರಿಸಿರಿ, ಅಥವಾ ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತ ದಂಡಯಾತ್ರೆ ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ. ಇಷ್ಟು ವಿಚಾರಗಳನ್ನು ನೀವು ಬರೀಬೇಕು. ಇಷ್ಟು ವಿಚಾರಗಳಂದರೆ ಇದನ್ನು ವಿವರಿಸಿ ಬರೀಬೇಕಾಗ್ತದೆ, ರೈಟ್? ಸೊ ದಕ್ಷಿಣ ಭಾರತ ದಂಡಯಾತ್ರೆಯನ್ನು ಮುನ್ನಡೆಸಿದವ ಮಲ್ಲಿಕಾಫರ್. ಇಲ್ಲಿ ದಕ್ಷಿಣ ಭಾರತದ ಅಪಾರವಾದ ಸಂಪತ್ತು, ದಕ್ಷಿಣ ಭಾರತದ ಅಪಾರವಾದ ಸಂಪತ್ತನ್ನು ವಶಪಡಿಸಿಕೊಳ್ಳುವುದು ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತ ದಂಡಯಾತ್ರೆಯ ಪ್ರಮುಖ ಉದ್ದೇಶವಾಗಿತ್ತು. ನೋಡಿ, ಇಲ್ಲಿ ದಕ್ಷಿಣ ಭಾರತ ದಂಡಯಾತ್ರೆಯಲ್ಲಿ ಮೊದಲನೆಯದಾಗಿ ದೇವಗಿರಿಯ ಮೇಲೆ ಆಕ್ರಮಣ. ದೇವಗಿರಿಯ ಮೇಲೆ ಸಾಮಾನ್ಯ ಶಕ 1307ರಲ್ಲಿ ಮಲ್ಲಿಕಾಫರ್ ದಾಳಿಯನ್ನು ಮಾಡ್ತಾನೆ. ಸುಮಾರು 30,000 ಸೈನಿಕರೊಂದಿಗೆ ಸೇರಿಕೊಂಡು ಮಲ್ಲಿಕಾಫರ ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ. ಈ ಹಿಂದೆ ಅಲಾವುದ್ದೀನ್ ಖಿಲ್ಜಿ ಒಂದು ಬಾರಿ ದೇವಗಿರಿಯ ಮೇಲೆ ಆಕ್ರಮಣ ಮಾಡಿದ್ದ 1296ರಲ್ಲಿ. ಆವಾಗ ಇವನು ಸುಲ್ತಾನ್ನಲ್ಲ, ಅವಾಗಲೂ ಅವನು ಅಲ್ಲಿನ ರಾಜ ರಾಮಚಂದ್ರ ದೇವನನ್ನು ಸೋಲಿಸಿದ್ದ, ರೈಟ್? ಸೊ ಈಗ ಆ ಅರ್ಥದಲ್ಲಿ ಇದು 2ನೇ ದಾಳಿ ಅಂತ ಹೇಳ್ಬೋದು. ಏನೇ ಇರಲಿ, ಇಲ್ಲಿ ಮಲ್ಲಿಕಾಫರ್ನ ನೇತೃತ್ವದ ಸೇನೆ ದೇವಗಿರಿಯ ಮೇಲೆ ದಾಳಿ ಮಾಡ್ತದೆ. ಈ ದೇವಗಿರಿಯ ರಾಜ ರಾಮಚಂದ್ರ ದೇವ. ಇಲ್ಲಿ ದೇವಗಿರಿಯ ಮೇಲೆ ಈ ಬಾರಿ ದಾಳಿ ಮಾಡಲಿಕ್ಕೆ 2 ಕಾರಣಗಳು. ಒಂದು, ದೇವಗಿರಿಯ ರಾಜ ರಾಮಚಂದ್ರ ದೇವನು ಅಲಾವುದ್ದೀನನಿಗೆ ನೀಡಬೇಕಾದಂಥ ಕಪ್ಪ ಕಾಣಿಕೆಯನ್ನು 2-3 ವರ್ಷಗಳ ಕಪ್ಪ ಕಾಣಿಕೆಯನ್ನು ಬಾಕಿ ಉಳಿಸಿದ್ದ. ಒಂದು. 2ನೇದಾಗಿ ನಾನು ಆವಾಗ ಹೇಳಿದಂತೆ ಗುಜರಾತ್ನ ಮೇಲೆ ಅಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡಂಥ ಗುಜರಾತ್ನ ದೊರೆ ಕರ್ಣದೇವ ಮತ್ತು ಆತನ ಪುತ್ರಿ ದೇವಲ ದೇವಿಗೆ ಈತನು ಆಶ್ರಯ ನೀಡಿದ್ದ. ಯಾರು? ರಾಮಚಂದ್ರ ದೇವನು ಆಶ್ರಯ ನೀಡಿದ್ದ. ಈ 2 ಕಾರಣಗಳಿಂದಾಗಿ ಅಲಾವುದ್ದೀನ್ ಖಿಲ್ಜಿ ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿ ಯುದ್ಧ ನಡೆಯುತ್ತದೆ. ಆ ಯುದ್ಧದಲ್ಲಿ ರಾಮಚಂದ್ರ ದೇವನನ್ನು ಸೋಲಿಸಲಾಗ್ತದೆ. ಮಾತ್ರವಲ್ಲ, ದೇವಲ ದೇವಿಯನ್ನು ಸೆರೆ ಹಿಡಿಯುತ್ತಾರೆ. ಗುಜರಾತ್ನಿಂದ ತಪ್ಪಿಸಿಕೊಂಡಂಥ ರಾಜಕುಮಾರಿಯನ್ನು ಇಲ್ಲಿ ಸೆರೆ ಹಿಡಿಯುತ್ತಾರೆ. ಸೆರೆ ಹಿಡಿದ ನಂತರ ಆಕೆಯನ್ನು ಅಲಾವುದ್ದೀನ್ನ ಹಿರಿಯ ಮಗ ಕಿಜರ್ ಖಾನ್ ವಿವಾಹಿತನಾಗ್ತಾನೆ, ರೈಟ್? ಸೊ ಇಲ್ಲಿ ಅದು ಮಾತ್ರವಲ್ಲದೆ ರಾಮಚಂದ್ರ ದೇವನು ಕಪ್ಪ ಕಾಣಿಕೆಯನ್ನು ಕೊಡಲಿಕ್ಕೆ ಒಪ್ತಾನೆ. ಮಾತ್ರವಲ್ಲದೆ ಅಲ್ಲಿನ ಅಪಾರ ಪ್ರಮಾಣದ ಸಂಪತ್ತನ್ನು ಕೂಡ ಮಲ್ಲಿಕಾಫರ್ನ ನೇತೃತ್ವದ ಅಲಾವುದ್ದೀನ್ ಖಿಲ್ಜಿಯ ಸೇನೆ ವಶಪಡಿಸಿಕೊಳ್ತಾರೆ. ಹೀಗೆ ದೇವಗಿರಿಯ ಆಕ್ರಮಣದಲ್ಲಿ ಮಲ್ಲಿಕಾಫರ್ ಯಶಸ್ವಿಯನ್ನು ಕಾಣ್ತಾನೆ. ಅಲ್ಲಿಂದ ಮುಂದೆ
ಸಾಮಾನ್ಯ ಶಕ 1309ರಲ್ಲಿ ವಾರಂಗಲ್ನ ಮೇಲೆ ದಾಳಿ. ದಕ್ಷಿಣ ಭಾರತದ ಮತ್ತೊಂದು ಪ್ರಮುಖ ರಾಜ್ಯ, ಶ್ರೀಮಂತ ರಾಜ್ಯವಾಗಿತ್ತು. ವಾರಂಗಲ್ ಅಂತ ಹೇಳುವಾಗ ಅವತ್ತು ಎಲ್ಲರೂ ವಾರಂಗಲ್ ಅಂತ ಹೇಳುವಾಗ ಏನು ಚಿತ್ರಣ ಜನರ ಮುಂದೆ ಬರ್ತಿತ್ತು ಅಂತ ಹೇಳಿದರೆ ಅಲ್ಲಿನ ಸಂಪತ್ತು. ಸೊ ವಾರಂಗಲ್ನ ದೊರೆ ರಾಜ ಪ್ರತಾಪ ರುದ್ರದೇವ. ರಾಜ ಪ್ರತಾಪ ರುದ್ರದೇವನು ಈ ಅನಿರೀಕ್ಷಿತ ದಾಳಿಯಿಂದ ಕಂಗಾಲಾಗ್ತಾನೆ, ಏನು ಮಾಡಲಿಕ್ಕೂ ಆಗುವುದಿಲ್ಲ, ಕೊನೆಗೆ ಶರಣಾಗ್ತಾನೆ. ಪ್ರತಾಪ ರುದ್ರದೇವನು ಶರಣಾಗ್ತಾನೆ. ಮಾತ್ರವಲ್ಲ, ಅವನು ಶಾಂತಿ ಒಪ್ಪಂದವನ್ನು ಮಲ್ಲಿಕಾಫರ್ನ ಜೊತೆ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ತಾನೆ, ಕಪ್ಪ ಕಾಣಿಕೆಯನ್ನು ಕೊಡಲಿಕ್ಕೆ ಹೋಗ್ತಾನೆ. ಮಾತ್ರವಲ್ಲದೆ ಅಲ್ಲಿನ ಅಪಾರ ಪ್ರಮಾಣದ ಸಂಪತ್ತನ್ನು ಮಲ್ಲಿಕಾಫರ್ ಕೊಳ್ಳೆ ಹೊಡೆಯುತ್ತಾನೆ. ಸುಮಾರು 1,000 ಒಂಟೆಗಳ ಮೇಲೆ ಅಲ್ಲಿಂದ ಲೂಟಿ ಮಾಡಲಾದಂತಹ ಏನು ಆ ಸಂಪತ್ತನ್ನು ದೆಹಲಿಗೆ ಸಾಗಿಸಲಾಯಿತು ಅಂತ ಹೇಳಲಾಗಿದೆ. ಅಲ್ಲಿಂದ ಸಂಗ್ರಹಿಸಿದಂತಹ ಆ ಏನು ಸಂಪತ್ತಿನಲ್ಲಿ ಪ್ರತಾಪ ರುದ್ರದೇವನ ಅಂದರೆ ಆತನ ಆಳೆತ್ತರದ ಚಿನ್ನದ ಪ್ರತಿಮೆ, ಸುಮಾರು 100 ಆನೆಗಳು, ಅಷ್ಟು ಮಾತ್ರವಲ್ಲದೆ 7,000 ಕುದುರೆಗಳು, ಯುದ್ಧಾಶ್ವಗಳು, ಚಿನ್ನ ಹಾಗೂ ಬೆಳ್ಳಿಯ ನಾಣ್ಯಗಳು, ಅಪಾರ ಆಭರಣಗಳು, ಹೀಗೆ ಸಾಕಷ್ಟು ಪ್ರಮಾಣದ ಸಂಪತ್ತಿನೊಂದಿಗೆ ಮಲ್ಲಿಕಾಫರ ಏನು ದೆಹಲಿಗೆ ವಾಪಸ್ಸಾಗ್ತಾನೆ. ಇಲ್ಲಿ ಪ್ರಸಿದ್ಧ ವಿದ್ವಾಂಸ, ಆ ಕಾಲದ ಪ್ರಸಿದ್ಧ ವಿದ್ವಾಂಸನಾಗಿದ್ದಂಥ ಅಮೀರ್ ಖುಸ್ರು ಹೇಳ್ತಾನೆ, ಈ ಯುದ್ಧದಲ್ಲಿ ಕೊಳ್ಳೆ ಹೊಡೆದ ಸಂಪತ್ತನ್ನು ಮಲ್ಲಿಕಾಫರನು 1000 ಒಂಟೆಗಳ ಮೇಲೆ ದೆಹಲಿಗೆ ಸಾಗಿಸುವಾಗ ಅವುಗಳು ಭಾರದಿಂದ ನರಳಾಡಿದವು ಅಂತ. ನೋಡಿ, ಅದು ವಿವರಣೆ, ವರ್ಣನೆ. ಸೊ ಅಷ್ಟೊಂದು ಪ್ರಮಾಣದ ಸಂಪತ್ತನ್ನು ಇಲ್ಲಿಂದ ಸಾಗಿಸಲಾಯಿತು ಅನ್ನುವಂಥದ್ದು, ರೈಟ್. ಸೊ ವಾರಂಗಲ್ನ ದಾಳಿ. ಮೂರನೇದಾಗಿ ದ್ವಾರ ಸಮುದ್ರದ ಮೇಲಿನ ದಾಳಿ. ದ್ವಾರ ಸಮುದ್ರ ನಮ್ಗೆ ಗೊತ್ತಿದೆ. ದ್ವಾರ ಸಮುದ್ರ ಅಂತ ಹೇಳುವಾಗ ಎಸ್, ನಮ್ಮ ಕರ್ನಾಟಕ. ಈಗಾಗಲೇ ನೀವು ಹೊಯ್ಸಳರಿಗೆ ಸಂಬಂಧಪಟ್ಟದರಲ್ಲಿ ನೀವು ಅದನ್ನು ಕಲಿತಿದ್ದೀರಿ. ಹೊಯ್ಸಳ ರಾಜಧಾನಿ ದ್ವಾರ ಸಮುದ್ರ ಅಥವಾ ಹಳೆಬೀಡು. ಹಳೆಬೀಡಿನ ಮೇಲೆ ದಾಳಿ ಮಾಡ್ತಾರೆ ಮಲ್ಲಿಕಾಫರ್. ಅದು ಕೂಡ ಅನಿರೀಕ್ಷಿತವಾದ ದಾಳಿ. ಅಲ್ಲಿನ ರಾಜ ಹೊಯ್ಸಳ ದೊರೆ 3ನೇ ವೀರಬಲ್ಲಾಳನು, ಅವನಿಗೆ ಈ ಅನಿರೀಕ್ಷಿತವಾದಂಥ ದಾಳಿಯನ್ನು ಎದುರಿಸಲಿಕ್ಕೆ ಅವನಿಂದ ಸಾಧ್ಯವಾಗಲಿಲ್ಲ. ಇಲ್ಲಿ ಮಲ್ಲಿಕಾಫರ್ನ ಮುಸ್ಲಿಂ ಸೈನಿಕರು ಅಲ್ಲಿನ ಪ್ರಮುಖ ದೇವಾಲಯಗಳ ಮೇಲೆ ದಾಳಿ ಮಾಡ್ತಾರೆ, ಅವುಗಳನ್ನು ಧ್ವಂಸ ಮಾಡ್ತಾರೆ, ಅಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಾರೆ, ಲೂಟಿ ಮಾಡ್ತಾರೆ. ಸೊ ಕೊನೆಗೆ 3ನೇ ವೀರಬಲ್ಲಾಳನು ಶರಣಾಗ್ತಾನೆ. ಮಾತ್ರವಲ್ಲದೆ ಕಪ್ಪ ಕಾಣಿಕೆಯನ್ನು ಕೊಡಲಿಕ್ಕೆ ಒಪ್ತಾನೆ. ಸಾಕಷ್ಟು ಪ್ರಮಾಣದ ಸಂಪತ್ತನ್ನು, ಕುದುರೆಗಳನ್ನೆಲ್ಲ ಮಲ್ಲಿಕಾಫರನಿಗೆ ನೀಡಿ ಶರಣಾಗ್ತಾನೆ. ಸೊ ದ್ವಾರ ಸಮುದ್ರವನ್ನು ಕೂಡ, ದ್ವಾರ ಸಮುದ್ರದ ಮೇಲೆ ಅಥವಾ ಹೊಯ್ಸಳ ರಾಜ್ಯದ ಮೇಲೂ ಕೂಡ ಅಲಾವುದ್ದೀನ್ ಖಿಲ್ಜಿಯ ಪ್ರಭುತ್ವ ಸ್ಥಾಪಿತವಾಗ್ತದೆ. ಕಪ್ಪ ಕಾಣಿಕೆಯನ್ನು ಕೊಡುವುದಂತ ಹೇಳಿದರೆ ಅವರ ಪರಮಾಧಿಕಾರವನ್ನು ಒಪ್ಪಿಕೊಳ್ಳುವುದಂತಾಯಿತು. ಸೊ ಅಲ್ಲಿಂದ ಮುಂದುವರಿದ ಮಲ್ಲಿಕಾಫರ್ ಮಧುರೈ ಅಂತ ಹೇಳಿದರೆ ತಮಿಳುನಾಡು, ಭಾರತದ ದಕ್ಷಿಣದ ತುದಿ ಬಂತು. ಸೊ ಮಧುರೈಗೆ ದಾಳಿ ಮಾಡ್ತಾನೆ. ಮಧುರೈಯಲ್ಲಿ ಪಾಂಡ್ಯ ವಂಶಜರ ಆಡಳಿತ ಇತ್ತು. ಇಲ್ಲಿ ಪಾಂಡ್ಯ ವಂಶದ ಅಥವಾ ಪಾಂಡ್ಯ ಮನೆತನದ ಇಬ್ಬರು, ಸುಂದರ ಪಾಂಡ್ಯ ಮತ್ತು ವೀರ ಪಾಂಡ್ಯ, ಈ ಸಹೋದರರ ಮಧ್ಯೆ ಅಧಿಕಾರಕ್ಕಾಗಿ ಒಂದು ರೀತಿಯ ಅಂತಕಲಹ ನಡೆಯುತ್ತಿತ್ತು. ಈ ಅಂತಕಲಹದ ಲಾಭವನ್ನು ಪಡೆದುಕೊಂಡಂತಹ ಈತನು ಆ ಪ್ರದೇಶವನ್ನು, ಅದರ ಮೇಲೆ ಅಥವಾ ಮಧುರೈನ ಮೇಲೆ ದಾಳಿ ಮಾಡ್ತಾನೆ. ಪಾಂಡ್ಯ ಸೇನೆಯನ್ನು ಸೋಲಿಸಿ ಆ ಪ್ರದೇಶದಲ್ಲಿ ಸುಮಾರು ದೇವಾಲಯಗಳ ಮೇಲೆ ಆಕ್ರಮಣ ಮಾಡ್ತಾರೆ, ಧ್ವಂಸ ಮಾಡ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದರೆ ರಾಮೇಶ್ವರಂ ತನಕ ಮಲ್ಲಿಕಾಫರ್ನ ಸೇನೆ ಮುನ್ನಡೆಯುತ್ತದೆ. ಕೊನೆಗೆ ರಾಮೇಶ್ವರಂನ ಪ್ರಸಿದ್ಧ ದೇವಾಲಯವನ್ನು ಧ್ವಂಸ ಮಾಡಿ ಮಲ್ಲಿಕಾಫರ್ ಅಲ್ಲಿ ಒಂದು ಮಸೀದಿಯನ್ನು ನಿರ್ಮಿಸ್ತಾನೆ. ರಾಮೇಶ್ವರಂನ ಮಸೀದಿ ಮಲ್ಲಿಕಾಫರ್ನಿಂದ ಸ್ಥಾಪಿಸಲ್ಪಡ್ತದೆ. ಸೊ ಅಲ್ಲಿಂದ ಅಪಾರ ಸಂಪತ್ತಿನೊಂದಿಗೆ ವಾಪಸ್ಸ ಅವನು ದೆಹಲಿಗೆ ತೆರಳ್ತಾನೆ. ಇದು 1311ರಲ್ಲಿ. ಸೊ ಇಲ್ಲಿ ದೇವಗಿರಿಯ ಮೇಲೆ 1307, ವಾರಂಗಲ್ನ ಮೇಲೆ ಸಾಮಾನ್ಯ ಶಕ 1309, ದ್ವಾರ ಸಮುದ್ರದ ಮೇಲೆ ಸಾಮಾನ್ಯ ಶಕ 1311, ಮಧುರೈನ ಮೇಲೆ 1311ರಲ್ಲಿ ಆತನು ದಾಳಿಯನ್ನು ಮಾಡ್ತಾನೆ, ಯಶಸ್ವಿಯಾಗ್ತಾನೆ, ವಾಪಸ್ ದಿಲ್ಲಿ ಹೋಗ್ತಾನೆ. ಆದರೆ 2ನೇ ಬಾರಿ ದೇವಗಿರಿಯ ಮೇಲೆ ಮಲ್ಲಿಕಾಫರ್ ದಾಳಿ ಮಾಡ್ತಾನೆ. ಮತ್ತೊಮ್ಮೆ ಮಲ್ಲಿಕಾಫರ್ನ 2ನೇ ದಾಳಿ. ಅಲಾವುದ್ದೀನ್ಗೆ ಸಂಬಂಧಪಟ್ಟ ಹೇಳುವುದಿದ್ರೆ ಅದು 3ನೇ ದಾಳಿ, ರೈಟ್. ಸೊ
ಮಲ್ಲಿಕಾಫರ ಸಾಮಾನ್ಯ ಶಕ 1312ರಲ್ಲಿ ದೇವಗಿರಿಯ ಮೇಲೆ ಎರಡನೇ ದಾಳಿಯನ್ನು ನಡೆಸ್ತಾನೆ. ಇದಕ್ಕೆ ಕಾರಣ ರಾಮಚಂದ್ರ ದೇವನ ಮರಣದ ನಂತರ ಆತನ ಉತ್ತರಾಧಿಕಾರಿಯಾಗಿ ಬಂದಂಥ ಶಂಕರದೇವ, ದೇವಗಿರಿಯ ರಾಜನಾಗಿದ್ದಂಥ ಶಂಕರದೇವನು ಒಪ್ಪಂದದಂತೆ ಏನು ದೆಹಲಿಯ ಸುಲ್ತಾನನಿಗೆ ನೀಡಬೇಕಾಗಿದ್ದಂಥ ಕಪ್ಪ ಕಾಣಿಕೆಯನ್ನು ಕೊಟ್ಟಿರಲಿಲ್ಲ. ಆದ ಕಾರಣ ಆತನನ್ನು ಇಲ್ಲಿ ದೇವಗಿರಿಯ ಮೇಲೆ ಮಲ್ಲಿಕಾಫರ್ ಮತ್ತೊಮ್ಮೆ ದಾಳಿ ಮಾಡ್ತಾನೆ. ಶಂಕರದೇವನನ್ನು ಯುದ್ಧದಲ್ಲಿ ಸೋಲಿಸಿ ಸಾಯಿಸ್ತಾನೆ ಮತ್ತು ದೇವಗಿರಿಯನ್ನು ನೇರವಾಗಿ ದೆಹಲಿ ಸುಲ್ತಾನೇಟ್ನಲ್ಲಿ ವಿಲೀನಗೊಳಿಸಲಾಗ್ತದೆ. ರೈಟ್. ಸೊ ಹೀಗೆ ವಿಶಾಲವಾದ ಒಂದು ಸಾಮ್ರಾಜ್ಯ. ಭಾರತದ ಮುಸ್ಲಿಂ ದೊರೆಗಳಿಗೆ ಸಂಬಂಧಪಟ್ಟು ಹೇಳುವುದಿದ್ರೆ ಭಾರತದ ಮೊದಲ ಏನು ಒಬ್ಬ ಚಕ್ರವರ್ತಿ ಅಂತಲೂ ಹೇಳ್ಬೋದು. ಯಾರು? ಅಲಾವುದ್ದೀನ್ ಖಿಲ್ಜಿ. ಇಷ್ಟು ವಿಶಾಲವಾದ ಪ್ರದೇಶಗಳ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸ್ತಾನೆ. ಆತನ ಸಾಮ್ರಾಜ್ಯವು ಉತ್ತರದಲ್ಲಿ ಲಾಹೋರ್ನಿಂದ ದಕ್ಷಿಣದಲ್ಲಿ ಮದುರೈ, ಪೂರ್ವದಲ್ಲಿ ಬಂಗಾಲದಿಂದ ಪಶ್ಚಿಮದಲ್ಲಿ ಗುಜರಾತಿನವರೆಗೆ. ಅಂದರೆ ನಮಗೇನು ಅರ್ಥವಾಗ್ತದೆ ಅಂತ ಹೇಳಿದರೆ, ಇವತ್ತಿನ ಆ ವಿಶಾಲವಾದ ಭಾರತ ಏನಿದೆ ಅದೆಲ್ಲ, ಆ ಪ್ರದೇಶಗಳೆಲ್ಲವೂ ಕೂಡ ಅಲಾವುದ್ದೀನ್ನ ಸಾಮ್ರಾಜ್ಯದಲ್ಲಿ ಒಳಗೊಂಡಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಸಾಮಾನ್ಯ ಶಕ 1312ರವರೆಗೆ ಭಾರತದ ಎಲ್ಲ ಪ್ರದೇಶಗಳ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸುವಲ್ಲಿ ಅಲಾವುದ್ದೀನ್ ಖಿಲ್ಜಿ ಯಶಸ್ವಿ ಆಗ್ತಾನೆ. ನೋಡಿ, ಅಲಾವುದ್ದೀನ್ ಖಿಲ್ಜಿ ಅತ್ಯಂತ ಮಹತ್ವಾಕಾಂಕ್ಷೆಯ ಒಬ್ಬ ಚಕ್ರವರ್ತಿ ಆಗಿದ್ದ, ಸುಲ್ತಾನ್ ಆಗಿದ್ದ. ಅವನ ಉದ್ದೇಶ ಬರೀ ಭಾರತದಲ್ಲಿ ಮಾತ್ರ ಸೀಮಿತಗೊಳ್ಳುವುದಾಗಿರಲಿಲ್ಲ. ವಿಶ್ವ ಸಾಮ್ರಾಜ್ಯದ ಒಂದು ಸಂಕಲ್ಪವನ್ನು, ಒಂದು ಪರಿಕಲ್ಪನೆಯನ್ನು ಅವನು ಹೊಂದಿದ್ದ. ಅಲೆಕ್ಸಾಂಡರ್ ದ ಗ್ರೇಟ್, ಅಲೆಕ್ಸಾಂಡರ್ ಮಹಾಶಯನ ಬಗ್ಗೆ ನಾವು ಕಳೆದ ವರ್ಷ ಕಲಿತಿದ್ದೇವೆ. ವಿಶ್ವ ಸಾಮ್ರಾಜ್ಯದ ಆ ಒಂದು ಪರಿಕಲ್ಪನೆಯನ್ನು ಮುಂದಿಟ್ಟಂಥ ಮೊದಲ ಚಕ್ರವರ್ತಿ, ಅದಕ್ಕೆ ಅವನನ್ನು ಮಹಾಶಯ ಅಂತ ಕರೆದದ್ದು. ಇಲ್ಲಿ ಅಲಾವುದ್ದೀನ್ ಖಿಲ್ಜಿಗೆ ಕೂಡ ಅದೇ ಉದ್ದೇಶ ಇತ್ತು. ವಿಶ್ವ ಸಾಮ್ರಾಜ್ಯವನ್ನು ಅಥವಾ ಹೆಚ್ಚಿನ ಎಲ್ಲ ಭೂಪ್ರದೇಶಗಳನ್ನು ಗೆದ್ದುಕೊಳ್ಬೇಕು, ತಾನು ಅಲ್ಲಿ ಚಕ್ರವರ್ತಿಯಾಗಿ ಮೆರೆಯಬೇಕನ್ನುವಂಥ ಉದ್ದೇಶ ಅಲಾವುದ್ದೀನ್ ಖಿಲ್ಜಿಗೆ ಇತ್ತು. ಅದರಲ್ಲಿ ಅವನು ಯಶಸ್ವಿ ಆಗಲಿಲ್ಲ. ಆದರೂ ಕೂಡ ಆತನು ತನ್ನನ್ನು ತಾನು ಸಿಕಂದರ್ ಅಂತ ಕರೆದುಕೊಳ್ತಾನೆ. ಸಿಕಂದರ್ ನೋಡಿ, ಸಿಕಂದರ್ ಅನ್ನೋದು ಅಲಾವುದ್ದೀನ್ ಖಿಲ್ಜಿಯ ಬಿರುದು, ಆತನೇ ಇಟ್ಕೊಂಡಂಥ ಬಿರುದು. ಸಿಕಂದರ್ ಅಂತ ಹೇಳಿದರೆ ಎರಡನೇ ಅಲೆಕ್ಸಾಂಡರ್. ಒಂದನೇ ಅಲೆಕ್ಸಾಂಡರ್ ನಾವು ಕಲ್ತಿದ್ದೇವೆ, ಇಲ್ಲಿ ಎರಡನೇ ಅಲೆಕ್ಸಾಂಡರ್. ಯಾರು ಹೇಳಿಕೊಂಡದ್ದು? ಆತನೇ ಹೇಳಿಕೊಂಡದ್ದು, ಅಲಾವುದ್ದೀನ್ ಖಿಲ್ಜಿ. ಮತ್ತು ಆ ಹೆಸರಿನಲ್ಲಿ, ಸಿಕಂದರ್ ಎಂಬ ಹೆಸರಿನಲ್ಲಿ ನಾಣ್ಯಗಳನ್ನು ಕೂಡ ಅವನು ಹೊರಡಿಸ್ತಾನೆ. ರೈಟ್. ಸೊ ಅಲ್ಲಿ 2 ಮಾರ್ಕಿನ ಪ್ರಶ್ನೆ ಇದೆ ನಿಮಗೆ. ಅಲಾವುದ್ದೀನ್ ಖಿಲ್ಜಿ ತನ್ನನ್ನು ತಾನು ಯಾಕೆ ಸಿಕಂದರ್ ಎಂದು ಕರೆದುಕೊಂಡ, ಅಥವಾ ಎರಡನೇ ಅಲೆಕ್ಸಾಂಡರ್ ಎಂದು ಯಾಕೆ ಕರೆದುಕೊಂಡ, ಅಥವಾ ಅವನಿಗೆ ಆ ಬಿರುದು ಬರಲಿಕ್ಕೆ ಕಾರಣ ಏನು ಅನ್ನೋದನ್ನು ನೋಡಿ. ಅಲಾವುದ್ದೀನ್ ಖಿಲ್ಜಿಯು ತನ್ನನ್ನು ಸಿಕಂದರ್ ಎಂದು ಏಕೆ ಕರೆದುಕೊಂಡನು ಅಂತ ಒಂದು ಪ್ರಶ್ನೆ ಇದೆ. ಅಲಾವುದ್ದೀನ್ ಖಿಲ್ಜಿ ಅಲೆಕ್ಸಾಂಡರ್ನ ಹಾಗೆ ಅಥವಾ ಅಲೆಕ್ಸಾಂಡರ್ ಮಹಾಶಯನ ಹಾಗೆ ವಿಶ್ವ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದ. ಆದ ಕಾರಣ ಆತನು ತನ್ನನ್ನು ತಾನು ಎರಡನೇ ಅಲೆಕ್ಸಾಂಡರ್ ಅಥವಾ ಸಿಕಂದರ್ ಎಂದು ಕರೆದುಕೊಂಡ ಅಂತ ಹೇಳ್ಬೋದು. ಇದಿಷ್ಟು ಆತನ ಸೈನಿಕ ಸಾಧನೆಗಳ ಬಗ್ಗೆ ಆಯಿತು. ಇಲ್ಲಿಗೆ ಮುಗಿಯಲಿಲ್ಲ. ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳಂತ ಹೇಳುವಾಗ ಬರೀ ಸೈನಿಕ ಸಾಧನೆಗಳು ಮಾತ್ರವಲ್ಲ, ನಾವು ಏನನ್ನು ಸುಧಾರಣೆಗಳು. ಅವನೊಬ್ಬ ಶ್ರೇಷ್ಠ ಯೋಧ, ಉತ್ತಮ ಹೋರಾಟಗಾರ, ಅದೆಷ್ಟೋ ಪ್ರದೇಶಗಳನ್ನು ಗೆದ್ದುಕೊಂಡಿದ್ದಾನೆ. ಸೋಲರಿಯದ ಸರದಾರ ಅಂತ ಹೇಳಿದರೆ ತಪ್ಪಲ್ಲ ಅಲಾವುದ್ದೀನ್ ಖಿಲ್ಜಿ. ಅಷ್ಟು ಮಾತ್ರವಲ್ಲ, ಬರೀ ಒಬ್ಬ ಯೋಧ ಮಾತ್ರ ಅಲ್ಲ, ಅವನೊಬ್ಬ ಉತ್ತಮ ಆಡಳಿತಗಾರನು. ಹಲವಾರು ಆಡಳಿತ ಸುಧಾರಣೆಗಳನ್ನು ಭಾರತದಲ್ಲಿ ಅಥವಾ ತನ್ನ ಸಾಮ್ರಾಜ್ಯದಲ್ಲಿ ಆತನು ಪರಿಚಯಿಸ್ತಾನೆ ಅಥವಾ ಅದನ್ನು ಜಾರಿಗೆ ತರ್ತಾನೆ. ನಮ್ಗೆ ಗೊತ್ತಿದೆ, ಭಾರತದಲ್ಲಿ ಇಲ್ಲಿ ಒಂದು ರೀತಿಯಲ್ಲಿ ಒಂದು ಉತ್ತಮ ಆಡಳಿತ ವ್ಯವಸ್ಥೆ, ಉತ್ತಮ ಅಂತಲ್ಲ, ಆ ಕಾಲದಲ್ಲಿ ಆತನಿಗೆ ಸಂಬಂಧಪಟ್ಟಂತೆ ಒಂದು ಉತ್ತಮ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದವ ಅಲಾವುದ್ದೀನ್ ಖಿಲ್ಜಿ. ಭಾರತೀಯರಿಗೆ ಅದು ಸ್ವಲ್ಪ ಭಿನ್ನವಾಗಿತ್ತು. ಯಾಕಂತ ಹೇಳಿದರೆ ಈತನ ಆಡಳಿತ ವ್ಯವಸ್ಥೆಯು ಅಥವಾ ಸುಧಾರಣೆಗಳು ಇಸ್ಲಾಂನ ಶರೀಯತ್ ನಿಯಮಗಳಂತೆ ಆದ ಕಾರಣ ಭಾರತೀಯರಿಗೆ ಅದು ಅಷ್ಟೇನು ಪರಿಚಿತವಾಗಿರಲಿಲ್ಲ. ಸೊ ಅಲ್ಲಿ ಗೊಂದಲಗಳು ಸರ್ವೇ ಸಾಮಾನ್ಯ. ಏನೇ ಇರಲಿ, ನಾವು ಆತನ ಸುಧಾರಣೆಗಳನ್ನು ನೋಡುವ. ಒಬ್ಬ ಉತ್ತಮ ಆಡಳಿತಗಾರ ಎನ್ನುವ ನೆಲೆಯಲ್ಲಿ ಅಲಾವುದ್ದೀನ್ ಖಿಲ್ಜಿ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ. ಅದರಲ್ಲಿ ಮೊದಲನೇದಾಗಿ ಆಡಳಿತ ಸುಧಾರಣೆಗಳು. ನೋಡಿ, ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳು, ಇದು ಕೂಡ 5 ಮಾರ್ಕಿಗೆ ಇರುವಂಥದ್ದು. ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ವಿವರಿಸಿರಿ ಅಂತ ಕೇಳಿದರೆ ಇದನ್ನು ಆಡಳಿತ ಸುಧಾರಣೆಗಳು, ಸೈನಿಕ ಸುಧಾರಣೆಗಳು, ಕಂದಾಯ ಸುಧಾರಣೆಗಳು, ಆರ್ಥಿಕ ಸುಧಾರಣೆ ಅಥವಾ ಮಾರುಕಟ್ಟೆ ನಿಯಂತ್ರಣ, ಇಷ್ಟು ವಿಚಾರಗಳು ನಿಮಗೆ ಅಲ್ಲಿ ಬರುವಂಥದ್ದು. ಸೊ ನಾವು ಮೊದಲಿಗೆ ಆಡಳಿತ ಸುಧಾರಣೆಗಳನ್ನು ನೋಡುವ. ನೋಡಿ, ಉತ್ತಮ ಆಡಳಿತಗಾರ
ಅಂತ ನಾನು ಅಲಾವುದ್ದೀನ್ ಖಿಲ್ಜಿ ಕುರಿತಾಗಿ ಹೇಳಿದೆ. ಅವನು ಬಲಿಷ್ಠವಾದ ಕೇಂದ್ರ ಸರ್ಕಾರವನ್ನು ಸ್ಥಾಪಿಸ್ತಾನೆ. ಆಡಳಿತದ ಕೇಂದ್ರೀಕರಣ, ವಿಕೇಂದ್ರೀಕರಣ ಅಲ್ಲ, ಕೇಂದ್ರೀಕರಣ. ಇವನು ಎಲ್ಲ ಅಧಿಕಾರವನ್ನು ತನ್ನ ಕೈಯಲ್ಲೇ ಇಟ್ಕೊಂಡಿದ್ದ, ಒಂದು ರೀತಿಯಲ್ಲಿ ನಿರಂಕುಶ ಪ್ರಭುವಾಗಿದ್ದ ಮತ್ತು ತನ್ನನ್ನು ತಾನು ದೇವರ ಪ್ರತಿನಿಧಿ. ನಮ್ಗೆ ಗೊತ್ತಿದೆ, ಮಧ್ಯಕಾಲೀನ ಯುಗದಲ್ಲಿ ಅಸ್ತಿತ್ವದಲ್ಲಿದ್ದಂಥ ಒಂದು ಸಿದ್ಧಾಂತ ಇದೆ, ಏನು ದೈವದತ್ತ ಸಿದ್ಧಾಂತ. ರಾಜನ ಅಧಿಕಾರವು ದೈವದತ್ತವಾದದ್ದು, ಜನರು ಅದನ್ನು ಪ್ರಶ್ನಿಸುವ ಹಾಗಿಲ್ಲ ಅನ್ನುವಂಥ. ಸೊ ಆ ದೈವದತ್ತ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದ್ದಂಥ ಈತನು ತನ್ನನ್ನು ತಾನು ಭೂಮಿಯ ಮೇಲೆ ದೇವರ ಪ್ರತಿನಿಧಿ, ದೇವರ ನೆರಳು ಮೊದಲಾದ ರೀತಿಯಲ್ಲಿ ತನ್ನನ್ನು ತಾನು ಹೇಳಿಕೊಳ್ತಾನೆ. ಅದು ಮಾತ್ರವಲ್ಲ, ಇಲ್ಲಿ ಸಾಕಷ್ಟು ಇವರ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಸಾಕಷ್ಟು ಗೊಂದಲಗಳಿದ್ದು, ನಿರಂತರವಾದ ಆಂತರಿಕ ಕಚ್ಚಾಟಗಳು ಎಲ್ಲ ಇದ್ದವು. ಸೊ ಈ ಆಂತರಿಕ ದಂಗೆಗಳನ್ನು ತಡೆಗಟ್ಟಲು ಅವನು ಹಲವಾರು ಕ್ರಮಗಳನ್ನು ಕೈಗೊಳ್ತಾನೆ. ಇಲ್ಲಿ ಸರದಾರರು ಮತ್ತು ಅಧಿಕಾರಿಗಳು, ದೆಹಲಿಯ ಸುಲ್ತಾನರ ಆಡಳಿತಕ್ಕೆ ಸಂಬಂಧಪಟ್ಟ ಆ ಕಾಲದ ಬಗ್ಗೆ ನಾವು ನೋಡೋದಿದ್ರೆ ಅಲ್ಲಿ ಪ್ರಮುಖವಾಗಿ ಸರದಾರರು ಮತ್ತು ಈ ಅಧಿಕಾರಿಗಳು, ಉಲೇಮಗಳು ಇವರೆಲ್ಲ ಒಂದು ರೀತಿಯ ಕಾನ್ಸ್ಪಿರಸಿ ಅಥವಾ ಒಂದು ರೀತಿಯ ಗೂಢಾಲೋಚನೆಯನ್ನು ಮಾಡುವುದು ಚಕ್ರವರ್ತಿಗಳ ವಿರುದ್ಧ, ಸುಲ್ತಾನ ವಿರುದ್ಧ ನಾವು ಅದನ್ನು ಗಮನಿಸಬಹುದು. ಅದನ್ನು ತಡೆಗಟ್ಟಲು ಇವನೇನು ಮಾಡಿದ್ದಾನೆ, ಸರದಾರರು ಮತ್ತು ಅಧಿಕಾರಿಗಳ ನಡುವಿನ ವೈವಾಹಿಕ ಸಂಬಂಧಗಳನ್ನು ನಿಷೇಧಿಸ್ತಾನೆ. ಅವರ ಗುಪ್ತ ಸಭೆ ಮತ್ತು ಔತಣಕೂಟಗಳನ್ನು ನಿಷೇಧಿಸಿದನು ಮತ್ತು ಗುಪ್ತಚರರನ್ನು ನೇಮಕ ಮಾಡಿದನು. ಮತ್ತು ಈ ಸರದಾರರು, ಅಧಿಕಾರಿಗಳು, ಉಲೇಮಗಳ ಹೆಚ್ಚುವರಿ ಸಂಪತ್ತನ್ನು ಮುಟ್ಟುಗೋಲು ಹಾಕ್ತಾನೆ. ಮದ್ಯಪಾನವನ್ನು ನಿಷೇಧಿಸ್ತಾನೆ, ಜೂಜಾಟವನ್ನು ನಿಷೇಧಿಸ್ತಾನೆ. ಹೀಗೆ ಎಲ್ಲ ರೀತಿಯಲ್ಲಿ ಈ ಉಲೇಮಾಗಳು, ಸರದಾರರು ಆಡಳಿತದಲ್ಲಿ ಅವರ ಹಸ್ತಕ್ಷೇಪಕ್ಕೆ ಇತಿಶ್ರೀ ಹಾಡ್ತಾನೆ, ಕೊನೆಗೊಳಿಸ್ತಾನೆ. ಇದೆಲ್ಲ ಈ ಹಿಂದೆ ಇತ್ತು, ಇವನ ಕಾಲದಲ್ಲಿ ಇರಲಿಲ್ಲ. ಈ ದೃಷ್ಟಿಯಿಂದ ನೋಡುವುದಿದ್ರೆ ಅವನೊಬ್ಬ ಸಮರ್ಥ ಆಡಳಿತಗಾರ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಓಕೆ, ಇದಿಷ್ಟು ಆತನ ಆಡಳಿತ ಸುಧಾರಣೆಗಳು. ಎರಡನೇದಾಗಿ ಆತನ ಸೈನಿಕ ಸುಧಾರಣೆಗಳು. ನೋಡಿ, ಇಷ್ಟು ವಿಶಾಲವಾದ ಸಾಮ್ರಾಜ್ಯವನ್ನು ಅವನು ಸ್ಥಾಪಿಸಬೇಕಿದ್ರೆ ಖಂಡಿತವಾಗಿ ಕೂಡ ಒಂದು ಪ್ರಬಲವಾದ ಸೇನೆ ಇರಲೇಬೇಕು. ಆತನು ಬಲಿಷ್ಠವಾದಂಥ ಒಂದು ಸೇನೆಯನ್ನು ಹೊಂದಿದ್ದ. ಒಂದು ಸಮರ್ಥ ಸೇನೆಯನ್ನು ಕಟ್ಟಿ ಆ ಮೂಲಕ, ಅದು ಮಾತ್ರವಲ್ಲ, ಅವನಿಗೆ ಉಲುಗ್ ಖಾನ್, ನಜರತ್ ಖಾನ್, ಮಲ್ಲಿಕಾಫರ್ ಮೊದಲಾದಂಥ ಸಮರ್ಥ ಸೇನಾನಿಗಳ ಒಂದು ಸೇವೆ ಕೂಡ ಲಭ್ಯವಾಗ್ತದೆ. ಅಲಾವುದ್ದೀನ್ನ ಆ ಒಂದು ಸೈನಿಕ ಸಾಧನೆಗಳಲ್ಲಿ ಇವರ ಕೊಡುಗೆಯೂ ಇದೆ. ಈ ಮೂವರು ಸೇನಾಪತಿಗಳು ಅಥವಾ ಸೇನಾನಿಗಳು ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಒಂದು ಸಮರ್ಥವಾದ ಸೇನೆಯನ್ನು ಇವನು ಕಟ್ಟಿಕೊಳ್ತಾನೆ. ಸೈನಿಕ ಸುಧಾರಣೆಗಳಲ್ಲಿ ಪ್ರಮುಖವಾಗಿ ಪ್ರಬಲ ಮತ್ತು ಬೃಹತ್ ಸನ್ನದ್ಧ ಸೇನೆಯನ್ನು ಕಟ್ಟಿಕೊಂಡದ್ದು. ಎರಡನೇದಾಗಿ ಕುದುರೆಗಳಿಗೆ ಮುದ್ರೆ ಹಾಕುವಂಥದ್ದು, ಧಾಗ್ ಪದ್ಧತಿ ಅಂತ ಹೇಳ್ತಾರೆ. ಕುದುರೆಗೆ ಮುದ್ರೆ ಹಾಕುವಂಥ ಪದ್ಧತಿಯನ್ನು, ಯಾಕೆಂತ ಹೇಳಿದರೆ ಅಲ್ಲಿ ಬೇರೆ ಬೇರೆ ವಿಚಾರಗಳಿವೆ. ಆ ಹೆಸರಿನಲ್ಲಿ ಸುಮಾರು ವಂಚನೆಗಳೆಲ್ಲ ನಡೀತಾ ಇದ್ದಾವೆ. ಅದನ್ನು ತಡೆಗಟ್ಟಲಿಕ್ಕೆ ಬೇಕಾಗಿ ಕುದುರೆಗಳಿಗೆ ಮುದ್ರೆ ಹಾಕುವಂಥ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಮಾತ್ರವಲ್ಲ, ಈ ಸೈನಿಕರ ನಕಲಿ ಹಾಜರಾತಿ, ಸುಮ್ಮನೆ ಬಂದಿದ್ದೇನೆ, ಲಕ್ಷಗಟ್ಟಲೆ ಸೈನಿಕರಿದ್ದಾರೆ, ಬಂದಿದ್ದಾನೆ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಸೊ ಯಾರೆಲ್ಲ ಈ ರೀತಿಯ ನಕಲಿ ಹಾಜರಾತಿ ಇತ್ತು, ಆ ನಕಲಿ ಹಾಜರಾತಿಯನ್ನು ತಡೆಗಟ್ಟಲಿಕ್ಕೆ ಬೇಕಾಗಿ ವಿಸ್ತೃತವಾದ ದಾಖಲೆಗಳ ನಿರ್ವಹಣೆ, ಮಾಸ್ಟರ್ ರೋಲ್ ಅಂತ ಏನು ಹೇಳ್ತೇವಲ್ಲ ನಾವು, ಹಾಜರಾತಿ ಪುಸ್ತಕ, ಈ ರೀತಿಯ ಒಂದು ದಾಖಲೆಗಳನ್ನು ನಿರ್ವಹಿಸುವ ಪದ್ಧತಿಯನ್ನು ಕೂಡ ಜಾರಿಗೆ ತರ್ತಾನೆ. ಇನ್ನು ಮೂರನೇದಾಗಿ, ಅಲ್ಲಿ ಈ ಮಧ್ಯಕಾಲೀನ ಯುಗದಲ್ಲಿ ಅಥವಾ ಈ ದೆಹಲಿ ಸುಲ್ತಾನರಿಗೆ ಸಂಬಂಧಪಟ್ಟು ಈ ಸೈನಿಕರಿಗೆ ಅಥವಾ ಅಧಿಕಾರಿಗಳಿಗೆ ಜಾಗೀರನ್ನು ನೀಡುವಂಥ ಒಂದು ಪದ್ಧತಿ ಇತ್ತು. ಜಾಗೀರು ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಜಮೀನನ್ನು ಬಿಟ್ಟುಕೊಡುವಂಥದ್ದು. ಆ ಜಾಗೀರನ್ನು ಬಿಟ್ಟುಕೊಡುವುದನ್ನು, ಅದರ ಬದಲಿಗೆ ಇಲ್ಲಿ ನಗದು ರೂಪದಲ್ಲಿ ವೇತನವನ್ನು ನೀಡುವಂಥ ಪದ್ಧತಿಯನ್ನು ಕೂಡ ಜಾರಿಗೆ ತಂದವ ಅಲಾವುದ್ದೀನ್ ಖಿಲ್ಜಿ. ನಗದು ವೇತನ, ರೈಟ್. ಮುಂದೆ ಸಾಮಾನ್ಯವಾಗಿ ಸೈನಿಕರಿಗೆ ವರ್ಷಕ್ಕೆ 234 ಟಂಕಗಳನ್ನು, 234 ಟಂಕಗಳು ಅಂದರೆ ಅಂದಿನ ನಾಣ್ಯ, ಒಂದು ನಾಣ್ಯ, 234 ಟಂಕಗಳನ್ನು ವಾರ್ಷಿಕ ವೇತನವಾಗಿ ಸೈನಿಕರಿಗೆ ನೀಡಲಾಗ್ತಾ ಇತ್ತು. ಅದು ಮಾತ್ರವಲ್ಲದೆ
2 ಕುದುರೆಗಳನ್ನು ನಿರ್ವಹಿಸುವಂಥ ಒಬ್ಬ ಸೈನಿಕನಿಗೆ ಹೆಚ್ಚುವರಿಯಾಗಿ 78 ಟಂಕಗಳನ್ನು ನೀಡಲಾಗ್ತಿತ್ತು. ಅಂದರೆ ಒಬ್ಬ ಸೈನಿಕನು 2 ಕುದುರೆಗಳನ್ನು ನಿರ್ವಹಿಸ್ತಾನೆ ಮತ್ತು ಅವನು ಸೈನಿಕನಾಗಿ ಸೇವೆ ಸಲ್ಲಿಸ್ತಾನೆ ಅಂತ ಹೇಳಿದರೆ 234 ಟಂಕಗಳು ಅವನ ವಾರ್ಷಿಕ ವೇತನ, ಅದರ ಜೊತೆಯಲ್ಲಿ 78 ಟಂಕಗಳು ಹೆಚ್ಚುವರಿಯಾಗಿ ಲಭಿಸ್ತಾ ಇದ್ದವು. ಈ ರೀತಿಯಲ್ಲಿ ಒಂದು ವೇತನ ಪದ್ಧತಿಯನ್ನು ಅವನು ಜಾರಿಗೆ ತರ್ತಾನೆ. ಅದು ಮಾತ್ರವಲ್ಲದೆ ಈ ಸೈನಿಕರ ನೇಮಕಾತಿಗೆ ಬೇಕಾಗಿ ಈತನು ಒಬ್ಬ ಸೇನಾಧಿಕಾರಿಯನ್ನು ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡ್ತಾನೆ. ಆರೀಜ್ ಇ ಮುಮಾಲಿಕ್, ಆರೀಜ್ ಇ ಮುಮಾಲಿಕ್ ಎಂಬ ಒಬ್ಬ ಸೇನಾ ಅಧಿಕಾರಿಯನ್ನು ಇಲ್ಲಿ ನೇಮಕ ಮಾಡಲಾಗ್ತದೆ. ಆರೀಜ್ ಇ ಮುಮಾಲಿಕ್ ಈತನ ಕರ್ತವ್ಯ ಏನು ಅಂತ ಹೇಳಿದರೆ ಸೈನಿಕರ ನೇಮಕಾತಿ, ರಿಕ್ರೂಟ್ಮೆಂಟ್ ಹೇಳ್ತೇವಲ್ಲ ನಾವು. ಸೊ ಸೈನಿಕರ ನೇಮಕಾತಿಗಾಗಿ ಇಲ್ಲಿ ಆರೀಜ್ ಇ ಮುಮಾಲಿಕ್ ಎಂಬ ಅಧಿಕಾರಿಯನ್ನು ನೇಮಕ ಮಾಡಲಾಗ್ತದೆ. ಈ ರೀತಿ ಹಲವಾರು ಒಂದು ರೀತಿಯ ವ್ಯವಸ್ಥಿತವಾದ ಸುಧಾರಣೆಯನ್ನು ಸೇನೆಯಲ್ಲಿ ಜಾರಿಗೆ ತರ್ತಾನೆ. ಆ ಮೂಲಕ ಆತನಿಗೆ ಇಡೀ ದೇಶದ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸುವುದು ಸುಲಭವಾಯಿತು ಅಂತ ಹೇಳ್ಬೋದು. ಸೈನಿಕ ಸುಧಾರಣೆಗಳು. 3ನೇದಾಗಿ ಕಂದಾಯ ಸುಧಾರಣೆ. ನೋಡಿ, ಅಲಾವುದ್ದೀನ್ ಖಿಲ್ಜಿ ದೇಶದಲ್ಲಿ ಒಂದು ವ್ಯವಸ್ಥಿತವಾದಂಥ ಕಂದಾಯ ಸುಧಾರಣೆಯನ್ನು ಕೂಡ ಜಾರಿಗೆ ತರ್ತಾನೆ. ಅಲ್ಲಿ ಆದಾಯದ ಮೂಲ ಕೃಷಿ ಅಥವಾ ಭೂಕಂದಾಯ ಏನಿದೆ, ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಲಿಕ್ಕೆ ಬೇಕಾಗಿ ಅಲಾವುದ್ದೀನ್ ಏನು ಮಾಡ್ತಾನೆ ಅಂತ ಹೇಳಿದರೆ ವೈಜ್ಞಾನಿಕ ಭೂಮಾಪನವನ್ನು ನಡೆಸಿ ಅಲ್ಲಿ ಭೂಕಂದಾಯವನ್ನು ನಿಗದಿಗೊಳಿಸ್ತಾನೆ. ವೈಜ್ಞಾನಿಕವಾಗಿ ಅಲ್ಲಿವರೆಗೆ ಏನೋ ಹೇಳ್ತಾರೆ ಅವರಿವರು, ಅದಕ್ಕೆ ಹೊಂದಿಕೊಂಡು ಹಾಗಲ್ಲ, ವ್ಯವಸ್ಥಿತವಾದ ರೀತಿಯಲ್ಲಿ ವೈಜ್ಞಾನಿಕವಾದ ಭೂ ಮಾಪನ ಮಾಡಿ ಭೂಕಂದಾಯವನ್ನು ನಿಗದಿಗೊಳಿಸುವಂಥದ್ದು. ಮತ್ತು ಸರದಾರರು, ಜಾಗೀರ್ದಾರರು ಮತ್ತು ಉಲೇಮರ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಿದಂಥದ್ದು. ಸಂಪತ್ತಿನ ಬಹುಭಾಗವನ್ನು ಈ ಸರದಾರರು, ಜಾಗೀರ್ದಾರರು ಮತ್ತು ಉಲೇಮಗಳು ತಮ್ಮ ಕೈವಶ ಇರಿಸಿಕೊಂಡಿದ್ದರು. ಅವರ ಮೇಲೆ ಹೆಚ್ಚಿನ ತೆರಿಗೆ, ಯಾವುದೇ ಮುಲಾಜಿಲ್ಲ, ಅವರನ್ನು ನಿಯಂತ್ರಿಸಬೇಕು ಮತ್ತು ಹೆಚ್ಚು ಸಂಪತ್ತನ್ನು ಗಳಿಸಬೇಕು, 2 ಉದ್ದೇಶಗಳು. ಸೊ ಅದರಲ್ಲಿ ಅವನು ಯಶಸ್ವಿ ಆಗ್ತಾನೆ. 3ನೇದಾಗಿ ಮುಸ್ಲಿಮೇತರರ ಮೇಲೆ ಒಂದು ಹೊಸ ತೆರಿಗೆಯನ್ನು ವಿಧಿಸ್ತಾನೆ. ಅದುವೇ ಜಜಿಯಾ ಅಂತ ಹೆಸರು. ಜಜಿಯಾ ಅಥವಾ ಜಜಿಯಾ ಅಂತ ಹೇಳ್ತೇವೆ. ಜಜಿಯಾ ಮುಸ್ಲಿಮೇತರರ ಮೇಲೆ, ಪ್ರಮುಖವಾಗಿ ಹಿಂದೂಗಳ ಮೇಲೆ ಅಥವಾ ಮುಸ್ಲಿಮರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಜಜಿಯಾವನ್ನು ನೀಡಬೇಕಿತ್ತು. ರೈಟ್. ಸೊ ಜಜಿಯಾವನ್ನು ಪರಿಚಯಿಸಿದವನು ಇಲ್ಲಿ ಅಲಾವುದ್ದೀನ್ ಖಿಲ್ಜಿ ಅಥವಾ ಅಲಾವುದ್ದೀನ್ ಖಿಲ್ಜಿ ಮುಸ್ಲಿಮೇತರರಿಂದ ಜಜಿಯಾವನ್ನು, ಅದರ ಜೊತೆಯಲ್ಲಿ ಯಾತ್ರಾ ತೆರಿಗೆ, ಸರಕು ತೆರಿಗೆ ಮೊದಲಾದವುಗಳನ್ನು ಕೂಡ ಇವರು ನೀಡಬೇಕಾಗಿತ್ತು ಅನ್ನುವಂಥದ್ದು. ರೈಟ್. ಮುಂದೆ ಕಂದಾಯ ಅಧಿಕಾರಿಗಳ ಈ ಒಂದು ಲಂಚಗುಳಿತನ ಅಥವಾ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಬೇಕಾಗಿ ಅವರ ವೇತನವನ್ನು ಹೆಚ್ಚಿಸ್ತಾನೆ. ಕೆಲವರು ಯಾಕೆ ಈ ಲಂಚ ತಗೊಳ್ತಾರಂತ ಹೇಳಿದರೆ, ಭ್ರಷ್ಟಾಚಾರಕ್ಕೆ ಒಂದು ಕಾರಣ ಏನು, ಈ ವೇತನ ಕಡಿಮೆ ವೇತನ ಇದ್ದರೆ ಖಂಡಿತವಾಗಿ, ಕೆಲವರು ಹೆಚ್ಚು ವೇತನವಿದ್ದರೂ ಕೂಡ ಪಡ್ಕೊಳ್ತಾರೆ, ಅದು ಬೇರೆ ವಿಚಾರ. ಸೊ ಇಲ್ಲಿ ಇವನು ಏನು ಮಾಡ್ತಾನೆ ಅಂತ ಹೇಳಿದರೆ, ಅದರ ಬಗ್ಗೆ ಅಧ್ಯಯನ ಮಾಡಿ ಸಮಸ್ಯೆಗೆ ಕಾರಣ ಏನು ಅಂತ ಹೇಳಿದರೆ ಅವರ ವೇತನ ಕಡಿಮೆ ಇದೆ, ವೇತನವನ್ನು ಹೆಚ್ಚಿಸ್ತಾನೆ. ವೇತನವನ್ನು ಹೆಚ್ಚಿಸಿ ಭ್ರಷ್ಟಾಚಾರವನ್ನು ಕೊನೆಗೊಳಿಸ್ತಾನೆ. ಇನ್ನು ರೈತರಿಂದ ಭೂಕಂದಾಯವನ್ನು ಸಂಗ್ರಹಿಸಲು ಮುಸ್ತಕ್ ರಾಜ್ ಎಂಬ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡ್ತಾನೆ. ಅದೊಂದು ಹೊಸ ಹುದ್ದೆ, ಮುಸ್ತಕ್ ರಾಜ್. ಓಕೆ, ಏನವನ ಕೆಲಸ, ಅವನ ಕರ್ತವ್ಯ ಏನು? ಜನರಿಂದ ಭೂಕಂದಾಯವನ್ನು ಸಂಗ್ರಹಿಸುವುದು. ಇನ್ನು ರೈತರನ್ನು ಭ್ರಷ್ಟ ಕಂದಾಯ ಅಧಿಕಾರಿಗಳಿಂದ ರಕ್ಷಿಸಲು, ಅವರ ಕಿರುಕುಳಗಳಿಂದ ರಕ್ಷಿಸಲು ಸಣ್ಣ ಅಥವಾ ಕ್ಷುಲ್ಲಕ ಕಾರಣಗಳಿಗೆ ಕೂಡ ಅಧಿಕಾರಿಗಳಿಗೆ ಕಠಿಣವಾದ ಶಿಕ್ಷೆಯನ್ನು ನೀಡುವಂಥದ್ದು. ಈ ಮೂಲಕ ಅದನ್ನು ಕೂಡ ನಿಯಂತ್ರಿಸ್ತಾನೆ. ಹೀಗೆ ಒಂದು ಒಳ್ಳೆಯ ಕಂದಾಯ ಇಲಾಖೆ ಅಥವಾ ಕಂದಾಯ ಸುಧಾರಣೆಗಳನ್ನು ಜಾರಿಗೆ ತಂದು ಅಲ್ಲಿ ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಕೊನೆಯದಾಗಿ ಆರ್ಥಿಕ ಸುಧಾರಣೆಗಳು. ನೋಡಿ, ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕಾದಂತಹ ಒಂದು ಸುಧಾರಣೆ ಏನು ಅಂತ ಹೇಳಿದರೆ ಆತನ ಆರ್ಥಿಕ ಸುಧಾರಣೆಗಳು. ಅದನ್ನು ಮಾರುಕಟ್ಟೆ ನಿಯಂತ್ರಣ ಅಂತ ಹೇಳ್ತಾರೆ ಅಥವಾ ಮಾರುಕಟ್ಟೆ ನಿಯಮಗಳು ಅಂತಲೂ ಕರೀತಾನೆ. ನೋಡಿ, ಮಾರುಕಟ್ಟೆಯನ್ನು ನಿಯಂತ್ರಿಸುವಂಥದ್ದು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗದಾಗೆ ತಡೆಗಟ್ಟುವಂಥದ್ದು, ಜನಸಾಮಾನ್ಯರ ಬದುಕಿಗೆ
ಆ ರೀತಿಯಲ್ಲಿ ಸಹಾಯವನ್ನು ಮಾಡುವ ಅಂಥದ್ದು ಅದು ಅವನ ಉದ್ದೇಶವಾಗಿತ್ತು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಅದು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಈ ವರ್ತಕರು ಆ ರೀತಿಯ ಮೋಸವನ್ನು ಮಾಡ್ತಾ ಇದ್ರು. ಅದು ನಿರಂತರವಾಗಿ ನಮ್ಮಲ್ಲೂ ಇವತ್ತು ಕೂಡ ನಡೆಯುವಂಥ ಒಂದು ಪ್ರಕ್ರಿಯೆ. ಸೊ ಅದನ್ನು ನಿಯಂತ್ರಿಸಲು ಆ ಕಾಲದಲ್ಲಿ ಅವನು ಕೆಲವೊಂದು ಯೋಜನೆಗಳನ್ನು ಹಾಕಿಕೊಂಡ. ನೋಡಿ, ಇಲ್ಲಿ ಮೊದಲೇ ನಾನು ಹೇಳಿದಾಗೆ ಸೈನಿಕರಿಗೆ ಅವನು ಒಂದು ನಿಶ್ಚಿತವಾದ ಮೊತ್ತವನ್ನು ವೇತನವಾಗಿ ನಿಗದಿಗೊಳಿಸಿದ. 234 ಟಂಕಗಳು. ಹೆಚ್ಚಿನ ಜನರು ಸೈನಿಕರಿದ್ದಾರೆ, ಅವರಿಗೆ ಅದರಲ್ಲೇ ಜೀವನವನ್ನು ಸಾಗಿಸಬೇಕು. ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆದರೆ ಅದನ್ನು ಹೊಂದಿಕೊಳ್ಳುವುದು ಕಷ್ಟ. ನಿರಂತರವಾಗಿ ವೇತನ ಹೆಚ್ಚಳ ಮಾಡುವುದು ಸಾಧ್ಯವಿಲ್ಲ. ಅದಕ್ಕೆ ಬೇಕಾಗಿ ಇವನೇನು ಮಾಡಿದ ಅಂತ ಹೇಳಿದರೆ, ಮಾರುಕಟ್ಟೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆಯನ್ನು ಮೊದಲೇ ನಿಗದಿಗೊಳಿಸಲಾಯಿತು. ರಾಜಧಾನಿಯಲ್ಲಿ ಏನು ಅಗತ್ಯ ವಸ್ತುಗಳ ಬೆಲೆಯನ್ನು ಏನು ನಿಗದಿಗೊಳಿಸಲಾಗ್ತದೆ ಅದು ಇಡೀ ದೇಶಕ್ಕೆ ಅನ್ವಯ. ಅಂದರೆ ಈ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸಲು ಮಾರುಕಟ್ಟೆಯಲ್ಲಿ ಬೇರೆಯೇ ಇಲಾಖೆಯನ್ನು, ಒಂದು ಮಾರುಕಟ್ಟೆ ಇಲಾಖೆಯನ್ನು ಮತ್ತು ಅದಕ್ಕೆ ವಿಶೇಷವಾದ ಅಧಿಕಾರಿಗಳನ್ನು ನೇಮಕ ಮಾಡ್ತಾನೆ. ಮತ್ತು ರಾಜಧಾನಿಯಲ್ಲಿ ನಿಗದಿಗೊಳಿಸಿದ್ದ ದರಗಳು ಎಲ್ಲ ನಗರಗಳಿಗೂ ಕೂಡ ಅನ್ವಯವಾಗುತ್ತಿದ್ದವು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಓಕೆ, ಸೊ ಈ ಮೂಲಕ ಏನು ಮಾರುಕಟ್ಟೆಯನ್ನು ನಿಯಂತ್ರಿಸ್ತಾನೆ. ಮಾರುಕಟ್ಟೆಯನ್ನು ನಿಯಂತ್ರಿಸುವುದರ ಮೂಲಕ ಬೆಲೆ ಏರಿಕೆ ಆಗದಂತೆ ತಡೆಗಟ್ಟುತ್ತಾನೆ. ಮತ್ತು ಅದು ಮಾತ್ರವಲ್ಲದೆ ಸರ್ಕಾರಿ ಉಗ್ರಾಣಗಳನ್ನು, ಸಾರ್ವಜನಿಕ ಉಗ್ರಾಣಗಳನ್ನು ತೆರೆದು ಅಲ್ಲಿ ಈ ದವಸ ಧಾನ್ಯಗಳನ್ನು ಸಂಗ್ರಹಿಸಿಡಲಾಗ್ತದೆ, ಶೇಖರಿಸಲಾಗ್ತದೆ. ಯಾಕೆ? ಮುಂದೆ ಈ ಬರಗಾಲ ಬಂದಾಗ ಅಥವಾ ಏನು ಆಹಾರ ವಸ್ತುಗಳ ಕೊರತೆ, ಈ ತುರ್ತು ಸಂದರ್ಭಗಳಲ್ಲಿ, ಯುದ್ಧದ ಸಂದರ್ಭದಲ್ಲೆಲ್ಲ ಆಹಾರ ವಸ್ತುಗಳ ಕೊರತೆ ಆಗ್ತದೆ, ಬರಗಾಲ ಅಥವಾ ಕ್ಷಾಮ ಬರ್ಬೋದು. ಆ ಸಂದರ್ಭದಲ್ಲಿ ಮರು ವಿತರಣೆ ಮಾಡಲಿಕ್ಕೆ ಬೇಕಾಗಿ ರೈತರಿಂದ ಈ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿ ಶೇಖರಿಸಲಿಕ್ಕೆ ಬೇಕಾಗಿ ಸಾರ್ವಜನಿಕ ಅಥವಾ ಉಗ್ರಾಣಗಳನ್ನು, ಸರ್ಕಾರಿ ಉಗ್ರಾಣಗಳನ್ನು ಸ್ಥಾಪಿಸಲಾಗ್ತದೆ. ಅದು ಕೂಡ ಆತನ ಒಂದು ಸುಧಾರಣೆ ಅಂತ ಹೇಳ್ಬೋದು. ಇನ್ನು ಯಾವುದೇ ಒಬ್ಬ ವ್ಯಾಪಾರಿ ಅಥವಾ ವರ್ತಕ ತೂಕ ಅಥವಾ ಅಳತೆಯಲ್ಲಿ ಮೋಸ ಮಾಡಿದರೆ, ವಂಚಿಸಿದರೆ, ಆ ವಂಚಿಸಲಾದ ತೂಕಕ್ಕೆ ಸಮಾನವಾದಂತಹ ಮಾಂಸವನ್ನು ಆತನ ಶರೀರದಿಂದ ಕಿತ್ತು ತೆಗೆಯುವಂಥ ಒಂದು ಶಿಕ್ಷೆಯನ್ನು, ಕಠಿಣ ಶಿಕ್ಷೆಯನ್ನು ನೀಡಲಾಗ್ತಿತ್ತು. ಪ್ರಮುಖವಾಗಿ ಆತನ ತೊಡೆಯಿಂದ ಇಷ್ಟು ಪ್ರಮಾಣ, ಈಗ ಫಾರ್ ಎಕ್ಸಾಂಪಲ್ 1 kg ಕೊಡುವಲ್ಲಿ ಅವನು ಅರ್ಧ ಕಿಲೋ ಕೊಟ್ಟಿದ್ದಾನಂತ ಹೇಳಿದರೆ ಉಳಿದ ಅರ್ಧ ಕಿಲೋ ಮಾಂಸವನ್ನು, ಅದು ಅವನಿಗೆ ಕೊಡುವುದಂತಲ್ಲ, ಅದು ಶಿಕ್ಷೆ. ಯಾರು ವರ್ತಕನಿಂದ ಅಷ್ಟು ಮಾಂಸವನ್ನು ಕಿತ್ತು, ಅಂದರೆ ಅಷ್ಟು ಕಠಿಣವಾದ ಶಿಕ್ಷೆ. ಯಾರು ಕೂಡ ಈ ರೀತಿ ವಂಚನೆ ಮಾಡಲಿಕ್ಕೆ ಹೋಗಲಿಕ್ಕಿಲ್ಲ. ಇಷ್ಟು ಕಠಿಣವಾದ ಏನು ಒಂದು ಶಿಕ್ಷೆ ಇದ್ದರೆ ಖಂಡಿತವಾಗಿ ಕೂಡ ಯಾರು ಕೂಡ ವಂಚಿಸುವುದಿಲ್ಲ ಅನ್ನುವಂಥದ್ದು. ಹೀಗೆ ಏನು ಮಾರುಕಟ್ಟೆಯನ್ನು ನಿಯಂತ್ರಿಸಲು ವರ್ತಕರ ಆ ಮೋಸದಿಂದ, ವಂಚನೆಯಿಂದ ಸಾಮಾನ್ಯ ಜನರನ್ನು ರಕ್ಷಣೆ ಮಾಡಲಿಕ್ಕೆ ಎಲ್ಲ ಯೋಜನೆಗಳನ್ನು ಅಲಾವುದ್ದೀನ್ ಖಿಲ್ಜಿ ಜಾರಿಗೆ ತರ್ತಾನೆ. ಅದರಲ್ಲಿ ಅವನು ಯಶಸ್ವಿ ಕೂಡ ಆಗ್ತಾನೆ. ಸೊ ಇಲ್ಲಿ ಇದಿಷ್ಟು ಆತನ ಸುಧಾರಣೆಗಳು. ನೋಡಿ, 5 ಮಾರ್ಕಿನ ಪ್ರಶ್ನೆಯಲ್ಲಿ ಪ್ರಮುಖವಾಗಿ ಕೇಳುವಂಥದ್ದು ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ವಿವರಿಸಿರಿ. ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳಿಗೆ ನೀವು ಎಲ್ಲ ವಿಚಾರಗಳನ್ನು ಬರೀಬೇಕಾಗ್ತದೆ. ಪಾಯಿಂಟ್ ಮಾತ್ರ ಅಲ್ಲ, ಅದನ್ನು ವಿವರಿಸಬೇಕಾಗ್ತದೆ. 15ರಿಂದ 20 ವಾಕ್ಯಗಳಲ್ಲಿ ನೀವು ಇದಕ್ಕೆ ಉತ್ತರಿಸಬೇಕಾಗ್ತದೆ. ಅದರಲ್ಲಿ ಬರಬೇಕಾದ ಪಾಯಿಂಟ್ಗಳು ಯಾವುದಂತ ಹೇಳಿದರೆ, 1ನೇದಾಗಿ ಆಡಳಿತ ಸುಧಾರಣೆ, 2ನೇದು ಸೈನಿಕ ಸುಧಾರಣೆ, 3ನೇದು ಕಂದಾಯ ಸುಧಾರಣೆ, 4 ಆರ್ಥಿಕ ಸುಧಾರಣೆ. ಓಕೆ, ಸೊ ಇಷ್ಟು ವಿಚಾರಗಳನ್ನು ನೀವು ಅಲಾವುದ್ದೀನ್ ಖಿಲ್ಜಿಯ ಕುರಿತಾಗಿ ಇಲ್ಲಿ ಪ್ರಮುಖವಾಗಿ ಮತ್ತೊಂದು 5 ಮಾರ್ಕಿನ ಪ್ರಶ್ನೆ ನಾನು ಹೇಳಿದ್ದು, ದಕ್ಷಿಣ ಭಾರತ ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ದಂಡಯಾತ್ರೆಯ ಬಗ್ಗೆ ಒಂದು ವಿವರಣೆ ಬರೆಯಿರಿ ಅಂತ. ಇಲ್ಲಿ ಮಲ್ಲಿಕಾಫರ್ನ ನೇತೃತ್ವದಲ್ಲಿ ನಡೆದಂತಹ ದಕ್ಷಿಣ ಭಾರತ ದಂಡಯಾತ್ರೆಯನ್ನು ನೀವು ವಿವರಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ, 5 ಮಾರ್ಕಿಗೆ. ಇನ್ನು 10 ಮಾರ್ಕಿನ ಪ್ರಶ್ನೆ ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿರಿ ಅಂತ. 10 ಮಾರ್ಕಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗ್ತದೆ. ಈ 3 ಅಂಶಗಳು, ಭಾಗ 1 ಉತ್ತರ ಭಾರತ ದಿಗ್ವಿಜಯಗಳು, 2 ದಕ್ಷಿಣ ಭಾರತ ದಂಡಯಾತ್ರೆ, 3 ಸುಧಾರಣೆಗಳು, ಎಲ್ಲ ಪಾಯಿಂಟ್ಗಳು ಅದರಲ್ಲಿ ಬರಬೇಕು ಮತ್ತು ಅದನ್ನು ವಿವರಿಸಬೇಕಾಗ್ತದೆ. 10 ಮಾರ್ಕಿಗೆ ತುಂಬ ಇಂಪಾರ್ಟೆಂಟ್. ಅದಲ್ಲದೆ ನಿಮಗೆ ಇಲ್ಲಿ ಕೇಳುವಂತಹ ಬೇರೆ ಕೆಲವು ಪ್ರಶ್ನೆಗಳು, 1 ಮಾರ್ಕಿನ ಪ್ರಶ್ನೆಗಳನ್ನು ಬ್ರೀಫಾಗಿ ಹೇಳಿಬಿಡ್ತೇನೆ. 1ನೇದು ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಮರು ಯಾರು? ಅರಬ್ಬರು, ಉತ್ತರ. 2ನೇದು ಅಲ್ಬೆರೂನಿಯ ಪ್ರಸಿದ್ಧ ಪುಸ್ತಕವನ್ನು ಹೆಸರಿಸಿರಿ, 1 ಮಾರ್ಕಿಗೆ, ಕಿತಾಬ್ ಉಲ್ ಹಿಂದ್, ಉತ್ತರ. 3ನೇದು ಗುಲಾಮಿ ಸಂತತಿಯ ಸ್ಥಾಪಕರು ಯಾರು? ಉತ್ತರ ಎಸ್, ಕುತುಬುದ್ದೀನ್ ಐಬಕ್.
ನಾಲ್ಕನೆಯದ್ದು ಖಿಲ್ಜಿ ಸಂತತಿಯ ಸ್ಥಾಪಕರು ಯಾರು? ಉತ್ತರ ಜಲಾಲುದ್ದೀನ್ ಖಿಲ್ಜಿ. 5 ದಕ್ಷಿಣದ ದಂಡಯಾತ್ರೆ ಕೈಗೊಂಡ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರು? ಉತ್ತರ ಮಲ್ಲಿಕಾಫರ್. 2 ಮಾರ್ಕಿಗೆ ಬರುವಂಥದ್ದು. 2ನೇ ತರೈನ್ ಕದನ ನಡೆದ ವರ್ಷ ಯಾವುದು? ಅದು ಯಾರ ನಡುವೆ ನಡೆಯಿತು? ವರ್ಷ ಸಾಮಾನ್ಯ ಶಕ 1192, ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾನರ ಮಧ್ಯೆ ನಡೆಯಿತು. 2ನೇದ್ದು, ದೆಹಲಿಯನ್ನು ಆಳಿದ ಯಾವುದಾದ್ರೂ 2 ಸುಲ್ತಾನ ಸಂತತಿಗಳನ್ನೇ ಹೆಸರಿಸಿರಿ. ಅವಾಗ 5 ಸಂತತಿಗಳ ಬಗ್ಗೆ ಹೇಳಿದ್ದೆ. ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತೊಗ್ಲಕ್, ಸೈಯದ್, ಲೋಧಿ. ಯಾವುದಾದ್ರೂ 2 ಸಂತತಿಗಳನ್ನು. ಅಲಾವುದ್ದೀನ್ ಖಿಲ್ಜಿ ಕಟ್ಟಿಸಿದ ಯಾವುದಾದ್ರೂ 2 ಸ್ಮಾರಕಗಳನ್ನು ಹೆಸರಿಸಿರಿ ಅಂತಲೂ ಕೇಳ್ತಾರೆ. ಇದರಲ್ಲಿ ದೆಹಲಿಯ ಅಜಾರ್ ಸಿತಮ್, ಅದೊಂದು ಅರಮನೆ, ಅದೇ ರೀತಿ ಸಿರಿಯಾ ಕೋಟೆ, ಜಮೀದ್ ಖಾನ್ ಮಸೀದಿ, ಇದೆಲ್ಲ ಬರ್ತದೆ. ಅದು ಕೊನೆಯ ಇನ್ನು ಮುಂದಿನ ಅಧ್ಯಾಯದಲ್ಲಿ ಅದರ ಬಗ್ಗೆ ನಿಮಗೆ ಹೇಳ್ತಾರೆ. ಅದೇ ರೀತಿ ಅಲಾವುದ್ದೀನ್ ಖಿಲ್ಜಿ ತನ್ನನ್ನು ಸಿಕಂದರ್ ಏಕೆ ಕರೆದುಕೊಂಡನು? ಉತ್ತರ ಆವಾಗಲೇ ಹೇಳಿದೆ. ಅಲಾವುದ್ದೀನ್ ಖಿಲ್ಜಿ ಅಲೆಕ್ಸಾಂಡರ್ನ ಹಾಗೆ ವಿಶ್ವ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಆ ಒಂದು ಸಂಕಲ್ಪವನ್ನು ಹೊಂದಿದ್ದನು. ಆದ ಕಾರಣ ಆತನು ತನ್ನನ್ನು ತಾನು ಸಿಕಂದರ್ ಅಥವಾ 2ನೇ ಅಲೆಕ್ಸಾಂಡರ್ ಎಂದು ಕರೆದುಕೊಂಡನು. ಅಲಾವುದ್ದೀನ್ ಖಿಲ್ಜಿಯ 2 ಸೇನಾಪತಿಗಳನ್ನೇ ಹೆಸರಿಸಿರಿ ಅಂತ ಇನ್ನೊಂದು ಪ್ರಶ್ನೆ ಇದೆ. ಉತ್ತರ ಉಲುಗ್ ಖಾನ್, ನಜರತ್ ಖಾನ್ ಅಥವಾ ಮಾಲಿಕಾಫರ್. ರೈಟ್ ವಿದ್ಯಾರ್ಥಿಗಳೇ, ಇದಿಷ್ಟು ಈ ದೆಹಲಿ ಸುಲ್ತಾನರಿಗೆ ಸಂಬಂಧಪಟ್ಟು ಅಲಾವುದ್ದೀನ್ ಖಿಲ್ಜಿ ಅದರ ಇಂಟ್ರಡಕ್ಷನರಿ ಪಾರ್ಟ್ ನಾನು ಹೇಳಿದೆ. ಆರಂಭಿಕ ಮುಸ್ಲಿಂ ದಾಳಿಗಳು, ಅದರಲ್ಲಿ ಕೆಲವು ಪ್ರಶ್ನೆಗಳಿದೆ. ಇನ್ನು ಮತ್ತಷ್ಟು ಮಹತ್ವದ್ದು ಅಲಾವುದ್ದೀನ್ ಖಿಲ್ಜಿ. ಇಷ್ಟು ವಿಚಾರಗಳು ನಮ್ಮ ಇವತ್ತಿನ ತರಗತಿಗೆ ಸಂಬಂಧಪಟ್ಟದ್ದು. ಹೆಚ್ಚಿನ ಮಾಹಿತಿಗೆ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಸರಿಯಾದ ರೀತಿಯಲ್ಲಿ ಓದಿಕೊಳ್ಳಿ. ಅದರಿಂದಲೇ ನಿಮಗೆ ಪರೀಕ್ಷೆಗೆ ಬೇಕಾದ ಪ್ರಶ್ನೆಗಳನ್ನು ಕೇಳುವಂಥದ್ದು. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಸರಿಯಾಗಿ ಬರೆಯಿರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ವಂದನೆಗಳೊಂದಿಗೆ ಈ ತರಗತಿಯನ್ನು ನಿಲ್ಲಿಸ್ತಾ ಇದ್ದೇನೆ.